ನಮಸ್ಕಾರ. ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಈಗ ಆಲ್ರೆಡಿ ಹಿಜಾಬ್ ವಿಚಾರ ಯಾವ ರೀತಿಯಾಗಿ ವಿವಾದ ಎದ್ದಿತ್ತು ದೇಶದಾದ್ಯಂತ ಅನ್ನುವಂಥದ್ದನ್ನ ಗಮನಿಸಿದ್ರಿ. ಅದನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಎದ್ದೇಳ್ತಾ ಇದೆ. ಸಿದ್ದರಾಮಯ್ಯನವರ ಹೇಳಿಕೆಯನ್ನ ಗಮನಿಸಿದ್ರೆ ಹಿಜಾಬ್ ವಿವಾದ ಆಗ್ಲಿಕ್ಕೆ ಬಿಜೆಪಿಯೇ ಕಾರಣ ಅಂತ ಹೇಳಿದ್ರು. ತಲೆ ಮೇಲೆ ಬಟ್ಟೆ ಹಾಕಿದ್ರೆ ಅದರಲ್ಲಿ ತಪ್ಪೇನಿದೆ ಅಂತ ಬಿಜೆಪಿ ನಾಯಕರನ್ನ ಪ್ರಶ್ನಿಸಿದ್ದಾರೆ ಸಿದ್ದರಾಮಯ್ಯನವರು. ಓಕೆ, ಬಿಜೆಪಿ ನಾಯಕರನ್ನ ಪ್ರಶ್ನೆ ಮಾಡಿದ್ದಾರೆ. ಈ ವಿವಾದ ಇನ್ನೂ ಕೂಡ ಜೀವಂತವಾಗಿದೆ, ಇನ್ನೂ ಕೂಡ ವಾಕ್ ಸಮರಗಳು ನಡೀತಾ ಇರುವಂಥದ್ದು. ಇಲ್ಲಿ ಹಿಂದೂ ಹೆಣ್ಣು ಮಕ್ಕಳ ತಲೆ ಮೇಲೆ ಬಟ್ಟೆ ಹಾಕ್ತಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸಿದ್ದರಾಮಯ್ಯರು ಸ್ವಾಮೀಜಿಗಳು ತಲೆ ಮೇಲೆ ಬಟ್ಟೆ ಹಾಕುತ್ತಾರೆ, ಅದನ್ನ ನೀವು ಪ್ರಶ್ನೆ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಜನ ಬುದ್ಧಿವಂತರು, ಬಿಜೆಪಿಯ ತಂತ್ರ ಅರ್ಥವಾಗಿದೆ, ಇದರಿಂದ ಮತ ಕ್ರೋಢೀಕರಣ ಆಗತ್ತೆ ಎಂಬ ಲೆಕ್ಕಾಚಾರ, ಅವರ ಲೆಕ್ಕಾಚಾರ ಉಲ್ಟಾ ಆಗತ್ತೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ತೀರ್ಪು ಕೊಟ್ಟಿರುವಂಥದ್ದು ಹೈಕೋರ್ಟ್, ಬಿಜೆಪಿ ಅಲ್ಲ. ಇಲ್ಲಿ ತೀರ್ಪು ಬಂದಿರುವಂಥದ್ದು ಹೈಕೋರ್ಟ್ನಿಂದ. ಮತ್ತೊಂದ್ ಕಡೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಸ್ವಾಮೀಜಿಗಳು ತಲೆಯ ಮೇಲೆ ಬಟ್ಟೆ ಹಾಕ್ತಾರೆ, ಅದನ್ನ ನೀವು ಪ್ರಶ್ನೆ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರೇ. ಹಿಜಾಬ್ ಅನ್ನ ಹಾಕಬೇಡಿ ಅಂತ ಯಾರು ಹೇಳ್ತಾ ಇಲ್ಲ, ತರಗತಿ ಒಳಗಡೆ ಕೂತಂತ ಸಂದರ್ಭದಲ್ಲಿ ಹಾಕಬೇಡಿ ಅಂತ ಅಷ್ಟೇ ಹೇಳ್ತಾ ಇರೋದು. ಅದು ಹೈಕೋರ್ಟ್ ತೀರ್ಪು. ಇಲ್ಲೆಲ್ಲೂ ಕೂಡ ಹೊರಗಡೆ ಇರುವಂತ ಸಂದರ್ಭದಲ್ಲಿ ಹಾಕಬೇಡಿ ಅನ್ನುವಂಥದ್ದನ್ನ ಯಾರು ಪ್ರಶ್ನೆ ಮಾಡ್ತಿಲ್ಲ. ಇವತ್ತು ಸಿದ್ದರಾಮಯ್ಯನವರು ಸ್ವಾಮೀಜಿಗಳು ತಲೆ ಮೇಲೆ ಹಾಕುವಂತ ಪೇಟವನ್ನ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾವ ಹಂತಕ್ಕೆ ಕೊಂಡೊಯ್ತಾ ಇದ್ದಾರೋ ಗೊತ್ತಾಗ್ತಿಲ್ಲ. ಮೋಸ್ಟ್ ಪ್ರಾಬಲಿ ಬಿಜೆಪಿ ಬಿಡ್ತಾ ಇರುವಂತ ಬಾಣಗಳಿಗೆ ಹೆಂಗ್ ರಿಯಾಕ್ಟ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಕಾಣಿಸುತ್ತೆ ಕಾಂಗ್ರೆಸ್ಗೆ. ಯಾವ ರೀತಿಯಾಗಿ ಇದಕ್ಕೆ ನಾವು ಗೂಗ್ಲಿ ಬಿಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಕಂಪ್ಲೀಟ್ ಆಗಿ ಇಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆಯನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ಅವ್ರು ಏನ್ ಮಾತನಾಡಿದ್ದಾರೆ. ಒಂದ್ಸಲ ನೋಡೋಣ. ಅವರು ನಂಬರ್ 1. ನಂಬರ್ 2, ಅದನ್ನ ಸರ್ಕಾರ 5/2/2022 ಆದೇಶ ಮಾಡಿದ್ರಲ್ಲ, ಯಾಕೆ ಮಾಡಬೇಕಾಗಿತ್ತು? ಅದನ್ನ ಅಲ್ಲೇ ಬಗೆಹರಿಸ್ಬಿಡಕ್ಕೆ ಆಯ್ತಿರ್ಲಿಲ್ವಾ? ಎರಡು ಧರ್ಮದವ್ರನ್ನ ಕರೆದು ಕೂತ್ಕೊಂಡು ಚರ್ಚೆ ಮಾಡಿ ಬಗೆಹರಿಸಕ್ಕೆ ಆಯ್ತಿರ್ಲಿಲ್ವಾ? ಈಗ ಅವ್ರು ಹೇಳ್ತಾರೆ, ಮುಸಲ್ಮಾನರು ಹೇಳ್ತಾರೆ, ಮುಸಲ್ಮಾನರು ಗುರುಗಳು ಕೂಡ ಹೇಳ್ತಾರೆ. ನಾನು ಹಿಂಗ್ ಶಾಲ್ ಹಾಕತ್ತೀನಿ, ಹೆಣ್ಮಕ್ಳುಗಳು ಯೂನಿಫಾರ್ಮ್ ಮಕ್ಕಳ ತಯಾರಾಗಿದ್ದಾರೆ, ಒಂದು ದುಪ್ಪಟ ಹಾಕೊಳ್ಳಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾರೆ. ದುಪ್ಪಟ ಹಿಂಗೆ ಅದೇ ಹೆಂಗಾರು ಹಾಕೊಳ್ಳಿ, ಅವ್ರ ತಲೆ ಮೇಲಾರ ಹಾಕೊಳ್ಳಿ, ಹೆಗಲ್ ಮೇಲಾರ ಹಾಕೊಳ್ಳಿ. ಈಗ ನಾನು ಹೆಗಲ ಮೇಲೆ ಹಾಕತ್ತೀನಿ. ಈಗ ಜೈನ್ ಹೆಣ್ಮಕ್ಳೆಲ್ಲ ತಲೆ ಮೇಲೆ ಶೆರ್ಗ್ ಹಾಕೊಳ್ಳಲ್ವಾ? ಹಿಂದೂ ಹೆಣ್ಮಕ್ಳುಗಳು ಹಾಕಲ್ವಾ? ಸ್ವಾಮೀಜಿಗಳು ಹಾಕೊಳ್ಳಲ್ವಾ ತಲೆ ಮೇಲೆ? ಹಾಕೊಳ್ಳಿ ಬಿಡಿ, ಏನ್ ನಿಮ್ಗೆ ತೊಂದರೆ ಏನು? ಏನ್ರಿ ತೊಂದರೆ ಏನ್ ನಿಮ್ಗೆ? ಏನ್ ತೊಂದರೆ ಏನಪ್ಪ? ಬೇರೆಯವ್ರಿಗೆ ಏನ್ ತೊಂದರೆ ಆಗುತ್ತೆ? ಹಿಜಾಬ್ ಇಶ್ಯೂ. ಇನ್ನು ಕಾಂಗ್ರೆಸ್ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದೆ. ಸಿದ್ದರಾಮಯ್ಯ ಅವರಿಂದ ಈ ರೀತಿ ಹೇಳಿಕೆ ನಿರೀಕ್ಷೆ ಮಾಡಿರಲಿಲ್ಲ. ಸಿದ್ದರಾಮಯ್ಯ ಹೇಳಿಕೆಯನ್ನ ಖಂಡಿಸಿದ್ದಾರೆ ಶಿಕ್ಷಣ ಸಚಿವ ನಾಗೇಶ್ ಅವರು. ಮತ್ತೊಂದು ರೀತಿಯಾದಂತಹ ಸ್ವರೂಪವನ್ನ ಪಡ್ಕೊಳ್ಳುತ್ತೆ ಸಿದ್ದರಾಮಯ್ಯನವರ ಹೇಳಿಕೆ. ಚುನಾವಣೆ ಸೋಲುವ ಭೀತಿ ಅವರನ್ನ ಕಾಡ್ತಾ ಇದೆ. ಚುನಾವಣೆಗೂ ಮುನ್ನವೇ ಸೋಲೊಪ್ಪಿಕೊಳ್ತಾ ಇದ್ದಾರೆ. ಹಿಜಾಬ್ ವಿವಾದದಲ್ಲಿ ಸ್ವಾಮೀಜಿಗಳ ವಿಚಾರ ಯಾಕೆ ಅಂತ ಪ್ರಶ್ನೆ ಮಾಡಿದ್ರು ನಾಗೇಶ್, ಶಿಕ್ಷಣ ಸಚಿವರು. ಸಿದ್ದರಾಮಯ್ಯನವರ ಹೇಳಿಕೆಗೆ ಶಿಕ್ಷಣ ಸಚಿವರು ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ವಿವಾದದಲ್ಲಿ ಸ್ವಾಮೀಜಿಗಳ ವಿಚಾರವನ್ನ ಯಾಕೆ ಎಳೆದು ತರಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಮೋಸ್ಟ್ ಪ್ರಾಬಬ್ಲಿ ಅರ್ಥ ಮಾಡ್ಕೊಬೇಕು. ಪೇಟದ ಬಗ್ಗೆ ಮಾತನಾಡೋದ್ರಲ್ಲ, ಇವನ್ ಶಾಲೆ ಒಳಗೆ ಯಾರಾದ್ರೂ ಮರಿ ಸ್ವಾಮೀಜಿಗಳು ಪೇಟವನ್ನ ಧರಿಸ್ಕೊಂಡು ಕುತ್ಕೊಂಡಂತ ಸಂದರ್ಭದಲ್ಲಿ ಅದನ್ನು ಕೂಡ ತೆಗೆಸ್ತಾರೆ. ಸ್ವಾಮೀಜಿಯವ್ರನ್ನ ಯಾಕೆ ಇಲ್ಲಿ ಮಂದಿ ಎಳ್ಕೊಂಬಂದ್ರೋ ಗೊತ್ತಿಲ್ಲ. ಆದ್ರೆ ಒಂದು ಒಳ್ಳೆ ಉದಾಹರಣೆ ಕೊಟ್ಟಿದ್ದಾರೆ ಸ್ವಾಮೀಜಿಗಳ್ದು. ಮುಲ್ಲಾಗಳು ಗಡ್ಡೆ ಬಿಟ್ಟಿರ್ತಾರೆ, ಟೋಪಿ ಹಾಕಿರ್ತಾರೆ. ಅದೇ ಥರ ಎಲ್ಲ ಮಕ್ಕಳು ಬಿಡೋಕ್ಕೆ, ಟೋಪಿ ಹಾಕೋಕ್ಕೆ ಬಿಡಿ ಅಂತ ಅನ್ನಲಿಲ್ಲ ಅನ್ನೋದೇ ನಮ್ಮ ಪುಣ್ಯ. ಈ ಥರದ್ದು ಸಿದ್ದರಾಮಯ್ಯನವರಂಥ ಒಬ್ಬ ಒಳ್ಳೆಯ ರಾಜಕಾರಣಿ, ಒಳ್ಳೆಯ ನಾಯಕ, ರಾಜ್ಯ ಕಂಡಂಥ ಒಬ್ಬ ಒಳ್ಳೆಯ CM ಈ ಥರ ಅನ್ನೆಸೆಸರಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸನ್ನು ಮಾಡಬಾರ್ದು. ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ ಸರ್ವವನ್ನು ತ್ಯಾಗ ಮಾಡಿ ಸಮಾಜದ ಪರ ಚಿಂತನೆ ಮಾಡಿ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಯೋಚನೆ ಮಾಡಿದಂಥ ಸ್ವಾಮೀಜಿಯವ್ರನ್ನ ಇದರಲ್ಲಿ ಎಳೆದಿರುವಂಥದ್ದು ತುಂಬ ದುರಾದೃಷ್ಟಕರ. ನಾನು ಸಿದ್ದರಾಮಯ್ಯನವ್ರನ್ನ ತಮ್ಮ ಮೂಲಕ ರಿಕ್ವೆಸ್ಟ್ ಮಾಡ್ತೀನಿ ಸ್ವಾಮೀಜಿಯವ್ರಿಗೆ.
ಹಿಜಾಬ್ ವಿವಾದವನ್ನ ಹುಟ್ಟು ಹಾಕಿದ್ದೆ ಕಾಂಗ್ರೆಸ್ನವರು. ಸಿದ್ದರಾಮಯ್ಯ ಡಿಕೆಶಿ ಹತಾಶೆಯಿಂದ ಹೇಳಿಕೆಯನ್ನ ನೀಡಿದ್ದಾರೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿಜಾಬ್ ವಿವಾದವನ್ನ ಹುಟ್ಟು ಹಾಕಿದ್ದೆ ಕಾಂಗ್ರೆಸ್ನವರು. ಡಿಕೆಶಿ ಮತ್ತೆ ಸಿದ್ದರಾಮಯ್ಯ ಹತಾಶೆಯಿಂದ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅಂತ ರೇಣುಕಾಚಾರ್ಯ ಹೇಳಿಕೆಯನ್ನ ಕೊಟ್ಟರು. ಮಹಿಳೆಯರು ಸ್ವಾಮೀಜಿಗಳು ತಲೆ ಮೇಲೆ ಬಟ್ಟೆಯನ್ನ ಹಾಕೊಳ್ತಾರೆ, ಇದು ನಮ್ಮ ದೇಶದ ಸಂಸ್ಕೃತಿ ಪರಂಪರೆಯ ಪ್ರತೀಕ. ಸಿಎಂ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ ಹೇಳಿಕೆ ಇದು. ಏನು ವಿನಾಕಾರಣ ವಿದ್ಯಾರ್ಥಿನಿಯರು ಪ್ರಚೋದನೆ ಹೇಳಿಕೆಗಳಿಂದ ಕೆಲವು ವಿದ್ಯಾರ್ಥಿಯರು ಬಲಿಪಶುಗಳಾಗ್ತಾರೆ. ಈ ವ್ಯವಸ್ಥೆ ಸರಿಯಲ್ಲ. ಸಮೋಸ ಧರಿಸೋದು ಯಾಕೆ? ಸಮಾನತೆ ಇರಬೇಕು. ಇವ್ರು ಹೇಳ್ತಾರೆ ಸರ್ವರಿಗೂ ಸಮಬಾಳ ಸಮಪಾಲ ಅಂತ ಹೇಳ್ತಿರಲ್ಲ. ಇಲ್ಲಿ ಪ್ರತಿಯೊಬ್ಬರು ಶಿಕ್ಷಣದಲ್ಲಿ ರಾಜಕಾರಣ ಧರ್ಮ ಬೆರೆಸಬಾರದು ಅಂತ ನಮ್ಮ ಸರ್ಕಾರ, ನಮ್ಮ ಪಾರ್ಟಿ ಹೇಳಿದೆ. ಇನ್ನೊಂದು ಸಿದ್ದರಾಮಯ್ಯನವರು ಮಹಿಳೆಯರು ನೋಡಿ, ನಮ್ಮ ದೇಶದ ಸಂಸ್ಕೃತಿ ಪರಂಪರೆ, ನಮ್ಮ ಹೆಣ್ಣು ಮಕ್ಕಳು ತಲೆ ಮೇಲೆ ಸೆರಗಾಗ್ತಾರೆ. ಮತ್ತು ಮಠಾಧೀಶರು, ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಮಹಿಳೆಯರ ಮಠಾಧೀಶರ ಬಗ್ಗೆ ಅದಕ್ಕೂ ಹೋಲಿಕೆ ಮಾಡೋದು ಸರಿಯಲ್ಲ. ಏನು ಕೋರ್ಟ್ ಹೇಳಿದೆ, ಆ ಕೋರ್ಟಿನ ಆದೇಶನ ಪಾಲನೆ ಮಾಡಬೇಕು. ಇದು ಸಿದ್ದರಾಮಯ್ಯನವರ ಹೇಳಿಕೆಗೆ ಬರ್ತಾ ಇರುವಂತ ರಿಯಾಕ್ಷನ್. ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಡೋದ್ರ ಜೊತೆಗೆ ವಿವಾದವನ್ನ ಕೂಡ ಮೈ ಮೇಲೆ ಎಳ್ಕೊಂಡಂತ ಆಗ್ತಾ ಇದೆ. ಈಗ ಸಿದ್ದರಾಮಯ್ಯನವರ ರಿಯಾಕ್ಷನ್ ಮತ್ತೊಂದು ರೀತಿಯಾದಂತಹ ಒಂದು ವಿವಾದಕ್ಕೆ ಕಾರಣವಾಗ್ತಾ ಇದೆ. ಅದರಲ್ಲೂ ಸ್ಪೆಷಲಿ ಸ್ವಾಮೀಜಿಗಳು ಅವರು ಕೂಡ ಮೇಲ್ ಬಟ್ಟೆ ಹಾಕ್ತಾರೆ. ಅದನ್ನ ಯಾಕೆ ಪ್ರಶ್ನೆಯನ್ನ ಮಾಡ್ತೀರಾ ನೀವು ಅಂತನೂ ಕೂಡ ಕೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಈ ಹಿಜಾಬ್ ವಿಚಾರವನ್ನ ಸ್ವಾಮೀಜಿಗಳವರೆಗೂ ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಮೋಸ್ಟ್ ಪ್ರಾಬಬ್ಲಿ ಕಾಂಗ್ರೆಸ್ಗೆ ಬಿಜೆಪಿ ಬಿಡ್ತಾ ಇರುವಂತ ಬಾಣಗಳಿಗೆ ಹೆಂಗ್ ತಪ್ಪಿಸ್ಕೊಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಹೆಂಗ್ ರಿಯಾಕ್ಟ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಇದು ಕೂಡ ಒಂದು ಸ್ಪಷ್ಟ ನಿದರ್ಶನ ಆಗ್ತಾ ಇದೆ. ಇಲ್ಲಿ ಕೋರ್ಟ್ ಆರ್ಡರ್ ಕೊಟ್ಟಿರೋದು ಬಿಜೆಪಿ ಪಕ್ಷ ಅಲ್ಲ, ಬಿಜೆಪಿ ಸರ್ಕಾರ ಅಲ್ಲ ಆರ್ಡರ್ ಮಾಡಿರೋದು, ಅಥವಾ ಮುಖ್ಯಮಂತ್ರಿಗಳಲ್ಲ ಆರ್ಡರ್ ಮಾಡಿರುವಂಥದ್ದು. ನೀವು ತರಗತಿ ಒಳಗಡೆ ಕೂತಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಧಾರ್ಮಿಕವಾಗಿ ಕಾಣಿಸುವ ರೀತಿಯಲ್ಲಿ ಉಡುಪನ್ನ ಧರಿಸಬಾರ್ದು, ಅಂದ್ರೆ ಹಿಜಾಬ್ ರೀತಿಯಾಗಿ ಯಾವುದನ್ನು ಕೂಡ ಧರಿಸಬಾರ್ದು ಅಂತ ಹೇಳಿದೆ. ಆದ್ರೆ ಇದನ್ನ ಮತ್ತೊಂದು ರೀತಿಯಾದಂತಹ ಒಂದು ವಿವಾದಕ್ಕೆ ಕೊಂಡೊಯ್ಯಲಾಗ್ತಾ ಇರುವಂಥದ್ದು. ಹಿಜಾಬ್ ವಿವಾದ ಆಗ್ಲಿಕ್ಕೆ ಬಿಜೆಪಿ ಕಾರಣ ಅಂತಂದ್ರು ಓಕೆ, ಆದ್ರೆ ಅದರ ಮುಂದುವರೆದ ಭಾಗವಾಗಿ ಮಾತನಾಡಿದ್ರಲ್ಲ ಸಿದ್ದರಾಮಯ್ಯನವರು, ಸ್ವಾಮೀಜಿಗಳು ತಲೆಯ ಮೇಲೆ ಬಟ್ಟೆ ಹಾಕ್ತಾರೆ, ಅದನ್ನ ನೀವು ಪ್ರಶ್ನೆ ಮಾಡ್ತೀರಾ ಅಂತ. ಇದು ಸಹಜವಾಗಿ ಮತ್ತಷ್ಟು ಕೆರಳಿಸುವಂತಿದೆ ಸಿದ್ದರಾಮಯ್ಯನವರ ಹೇಳಿಕೆ. ಇದು ಮತ್ತೊಂದು ರೀತಿಯಾದಂತಹ ಒಂದು ಆರೋಪಕ್ಕೆ, ವಿವಾದಕ್ಕಂತೂ ಕಾರಣ ಆಗೇ ಆಗುತ್ತೆ. ಕಾಂಗ್ರೆಸ್ ಪಕ್ಷ ಇದನ್ನೆಲ್ಲ ನೆಕ್ಸ್ಟ್ ಅದು ಯಾವ ರೀತಿಯಾಗಿ ಫೇಸ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಸ್ವಾಮೀಜಿಗಳು ಕೂಡ ಈ ವಿಚಾರದ ಬಗ್ಗೆ ರಿಯಾಕ್ಷನ್ ಅನ್ನ ಕೊಡ್ತಾರೆ. ಇಲ್ಲಿ ಹಿಜಾಬ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನ ತೀರ್ಪಿರುವಂಥದ್ದು, ತರಗತಿ ಒಳಗೆ ಬರುವವರೆಗೂ ಕೂಡ ನೀವು ಏನ್ ಬೇಕಾದ್ರೂ ಧರಿಸಬಹುದು. ಈಗ ಆಲ್ರೆಡಿ ಹೇಳಿದೆ ಸರ್ಕಾರನೂ ಕೂಡ ಅಷ್ಟೇ, ಸರ್ಕಾರ ನಾವು ಕೋರ್ಟ್ ಕೊಟ್ಟಿರುವಂತ ತೀರ್ಪನ್ನ ಫಾಲೋ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ತರಗತಿ ಒಳಗಡೆ ಕೂತಂತ ಸಂದರ್ಭದಲ್ಲಿ ಧಾರ್ಮಿಕ ಸಂಕೇತವಾಗುವ ರೀತಿಯಲ್ಲಿ ಇರುವಂತ ಉಡುಪನ್ನ ಹಾಕಬೇಡಿ ಅಂತ ಹೇಳಿತ್ತು. ಇವನ್ ಯಾರಾದ್ರೂ ಮರಿಸ್ವಾಮಿಗಳಿದ್ದಂತ ಸಂದರ್ಭದಲ್ಲಿ, ಅವ್ರೇನಾದ್ರೂ ತರಗತಿಗೆ ಹೋದಂತ ಸಂದರ್ಭದಲ್ಲಿ ಪೇಟವನ್ನ ಧರಿಸ್ಕೊಂಡ್ರೆ ಅದನ್ನೂ ತೆಗಿಬೇಕಾಗುತ್ತೆ ಸಿದ್ದರಾಮಯ್ಯನವರೇ. ಅವ್ರು ಪ್ರಶ್ನೆ ಮಾಡಿದಾರಲ್ಲ, ಸ್ವಾಮೀಜಿಗಳು ತಲೆಯ ಮೇಲೆ ಬಟ್ಟೆ ಹಾಕ್ತಾರೆ, ಅದನ್ನ ನೀವು ಪ್ರಶ್ನೆ ಮಾಡ್ತೀರಾ ಅಂತ. ಇಲ್ಲಿರುವಂಥದ್ದು ಇಷ್ಟೇ ಕ್ಲಾರಿಟಿ, ತರಗತಿ ಒಳಗಡೆ ಇರುವಂತ ಸಂದರ್ಭದಲ್ಲಿ ಮಾತ್ರ ಧಾರ್ಮಿಕ ಸಂಕೇತವಾಗಿ ಇರುವಂತ ಉಡುಪನ್ನ ಧರಿಸಬಾರ್ದು ಅಂತ ಅಷ್ಟೇ ಹೇಳಿರೋದು. ಇನ್ನೆಲ್ಲ ಬೇಕಾದ್ರೂ ಹಾಕೊಂಡು ಓಡಾಡ್ಬೋದು. ಹಿಜಾಬ್ ಇಶ್ಯೂ ಹುಟ್ಟಾಕ್ದವ್ರೆ ಅವರು, ನಂಬರ್ 1. ನಂಬರ್ 2, ಅದನ್ನ ಸರ್ಕಾರ 5/2/2022 ಆದೇಶ ಮಾಡಿದ್ರಲ್ಲ, ಯಾಕೆ ಮಾಡಬೇಕಾಗಿತ್ತು? ಅದನ್ನ ಅಲ್ಲೇ ಬಗೆಹರಿಸ್ಬಿಡಕ್ ಆಯ್ತಿರ್ಲಿಲ್ವಾ? ಎರಡೂ ಧರ್ಮದವ್ರನ್ನ ಕರೆದು ಕೂತ್ಕೊಂಡು ಚರ್ಚೆ ಮಾಡಿ ಬಗೆಹರಿಸಕ್ ಆಯ್ತಿರ್ಲಿಲ್ವಾ? ಈಗ ಅವ್ರು ಹೇಳ್ತಾರೆ, ಮುಸಲ್ಮಾನರು ಹೇಳ್ತಾರೆ, ಮುಸಲ್ಮಾನರು ಗುರುಗಳು ಕೂಡ ಹೇಳ್ತಾರೆ, ನಾನು ಹಿಂಗ್ ಶಾಲ್ ಹಾಕತ್ತೀನಿ, ಹೆಣ್ಮಕ್ಳುಗಳು ಯೂನಿಫಾರ್ಮ್ ಮಕ್ಕಳ ತಯಾರಾಗಿದ್ದಾರೆ, ಒಂದು ದುಪ್ಪಟ ಹಾಕೊಳ್ಳಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾರೆ. ದುಪ್ಪಟ ಹಿಂಗೆ ಅದೇ ಹೆಂಗಾರು ಹಾಕೊಳ್ಳಿ, ಅವ್ರ ತಲೆ ಮೇಲಾರು ಹಾಕೊಳ್ಳಿ, ಹೆಗಲ ಮೇಲಾರು ಹಾಕೊಳ್ಳಿ. ಈಗ ನಾನು ಹೆಗಲ ಮೇಲೆ ಹಾಕತ್ತೀನಿ. ಈಗ ಜೈನ್ ಹೆಣ್ಮಕ್ಳೆಲ್ಲ ತಲೆ ಮೇಲೆ ಶೆರ್ಗ್ ಹಾಕೊಳ್ಳಲ್ವಾ?
ಹಿಂದೂ ಹೆಣ್ಮಕ್ಳುಗಳು ಹಾಕಲ್ವಾ, ಸ್ವಾಮೀಜಿಗಳು ಹಾಕೊಳ್ಳಲ್ವಾ ತಲೆ ಮೇಲೆ? ಹಾಕೊಂಡ್ ಫಿಲಂ ನೋಡಿದಾರೆ ಮೊನ್ನೆ ಹೋಗಿ ಹಾಕೊಂಡ್ ಫಿಲಂ, ಕಾಶ್ಮೀರಿ ಫಿಲಂ ಹಾಕೊಳ್ಳಿ ಬಿಡಿ, ಏನ್ ನಿಮ್ಗೆ ತೊಂದರೆ ಏನು? ಏನ್ರಿ ತೊಂದರೆ ಏನ್ ನಿಮ್ಗೆ? ಏನ್ ತೊಂದರೆ ಏನಪ್ಪ? ಬೇರೆಯವ್ರಿಗೆ ಏನ್ ತೊಂದರೆ ಆಗುತ್ತೆ? ಹಿಜಾಬ್ ಇಶ್ಯೂ ಹುಟ್ಟಾಕ್ದವ್ರೆ ಅವರು, ನಂಬರ್ 1. ನಂಬರ್ 2, ಅದನ್ನ ಸರ್ಕಾರ 5/2 ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಶ್ರೀರಾಮ ಸೇನೆಯ ಸಂಸ್ಥಾಪಕರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಮತ್ತೊಂದು ರೀತಿಯಾದಂತ ಮಜಲಿಗೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ ಹಿಜಾಬ್ ವಿಚಾರ. ಈಗ ಆಲ್ರೆಡಿ ದೊಡ್ಡ ಮಟ್ಟದಲ್ಲಿ ವಿವಾದ ಆಗಿತ್ತು, ಹೈಕೋರ್ಟ್ ಕೂಡ ತೀರ್ಪನ್ನ ಕೊಟ್ಟಿತ್ತು. ಆದ್ರೆ ಈಗ ಬಿಜೆಪಿ ವಿರುದ್ಧ ಕಿಡಿಕಾರೋದ್ರ ಜೊತೆಗೆ ಈ ಸ್ವಾಮೀಜಿಗಳು ಪೇಟವನ್ನ ಹಾಕ್ತಾರೆ, ಅದನ್ನ ನೀವು ಪ್ರಶ್ನೆ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಇವತ್ತು ಸಿದ್ದರಾಮಯ್ಯನವರು. ನೋಡಿ, ಇಷ್ಟು ಕ್ಲಿಯರ್ ಆಗಿದೆ. ಕೋರ್ಟು ಹೋದಂಥವ್ರು ಅವರೇ, ಕೋರ್ಟಿಗೆ ನ್ಯಾಯ ಕೇಳಿದವರು ಮುಸ್ಲಿಂ ವಿದ್ಯಾರ್ಥಿನಿಯರು. ನಮಗೆ ಹಿಜಾಬ್ ಹಾಕೊಳ್ಳಕ್ಕೆ ಅನುಮತಿ ಕೊಡಬೇಕು ಅಂತ ಹೇಳಿ ಕೋರ್ಟ್ಗೆ ಹೋದ್ರು. ಕೋರ್ಟು ಇಂಟೀರಿಯಂ ಆರ್ಡರು ಮತ್ತು ಅಂತಿಮ ಆರ್ಡರು ಕೂಡ ಇವತ್ತು ಕೊಟ್ಟ ನಂತರ ಅವ್ರು ಬಹಳ ಕ್ಲಿಯರ್ ಆಗಿದೆ, ನಿಮಗೆ ಕ್ಲಾಸ್ ರೂಮ್ ಒಳಗಡೆ ಅಲ್ಲಿವರೆಗೆ ಹಿಜಾಬ್ ಹಾಕೊಂಡು ಬನ್ನಿ, ಕ್ಲಾಸ್ ರೂಮ್ ಒಳಗಡೆಗೆ ಹಿಜಾಬ್ ತೆಗೆದು ಒಳಗಡೆ ಕ್ಲಾಸ್ ರೂಮ್ ನಲ್ಲಿ ಕೂತ್ಕೊಳ್ಳಿ. ಇಷ್ಟು ಕ್ಲಿಯರ್ ಆಗಿರುವಂತಹ ಜಡ್ಜ್ಮೆಂಟ್ ಇದು. ಸೊ ಈ ಜಡ್ಜ್ಮೆಂಟ್ ಸಿದ್ದರಾಮಯ್ಯನವರಿಗೆ ಅರ್ಥ ಆಗ್ತಾ ಇಲ್ವಾ? ಇವ್ರು ಎಲ್ಲಿದೋ ಎಲ್ಲೆಲ್ಲೆಲ್ಲ ತಗೊಂಡು ಹೋಗ್ತಾ ಇರುವಂತದ್ ನೋಡಿದ್ರೆ ಯಾಕೆ ಹೀಗೆ ಮಾಡ್ತಾ ಇದಾರೆ? ನೀವು ಬಿಜೆಪಿಗೆ ಬೈರಿ, ಬಿಜೆಪಿಗೆ ಬೈಯೋದಕ್ಕೆ ನಿಮ್ಗೇನ ಹಕ್ಕಿದೆ ನಿಮ್ಗೆ. ಆದ್ರೆ ಈ ಹಿಜಾಬ್ಗೆ ಮತ್ತು ಈಗ ಹೋಗಿ ಸ್ವಾಮೀಜಿಯವರು ಪೇಟಾಕ್ಕೆ ಜೋಡಿಸ್ತೀರಿ ಅಂತಂದ್ರೆ ಮೂರ್ಖತನ ರೀ, ಅತ್ಯಂತ ಮೂರ್ಖತನ ಹೇಳಿಕೆ ಇದು. ಸೊ ಸ್ವಾಮೀಜಿಯವರ ಪೇಟ, ಕೇಸರಿ ಪೇಟ ಅಥವಾ ಕೇಸರಿ ಬಟ್ಟೆ ಇದು ತ್ಯಾಗದ ಪ್ರತೀಕ ಇದೆ, ಅದನ್ನ ಹೋಗಿ ಹಿಜಾಬ್ಗೆ ಜೋಡಿಸ್ತೀರಿ ಅಂತಂದ್ರೆ ಸೊ ಯಾವ ಮಟ್ಟಕ್ಕೆ ಬಂದಿದ್ದಾರೆ? ಅಪೀಸ್ಮೆಂಟ್ ಅನ್ನುವಂತಹದ್ದು ಅತಿಯಾಗಿ ನೀವು ತಲೆಗೆ ಏರ್ಸ್ಕೊಂಡಿದ್ದ ಪರಿಣಾಮನೇ ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಹೆಂಗ್ ರಿಯಾಕ್ಟ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ ಇದಕ್ಕೆ. ಅಲ್ಲ, ಈಗ ಇವರು ಮೊದ್ಲಿಂದನೇ ಅಷ್ಟೇ, ಸಿದ್ದರಾಮಯ್ಯನವರು ಇವರು ಒಂಥರ ನಾಸ್ತಿಕವಾದಿ ಇದ್ದಂಗಿದ್ದಾರೆ. ದೇವರನ್ನು ನಂಬೋದಲ್ಲ, ಮಠಾಧಿಪತಿಗಳನ್ನು ನಂಬೋದಿಲ್ಲ, ಪೂಜೆ ಪುನಸ್ಕಾರನು ನಂಬೋದಿಲ್ಲ ಅನ್ನುವಂತ ಸ್ಥಿತಿಯಲ್ಲಿ ಇರುವಂತ ವ್ಯಕ್ತಿ ಇವತ್ತು ಏನೇನೋ ಹೇಳ್ತಾ ಇದ್ದಾರೆ. ಸೊ ಮಠಗಳ ಹಿಂದೆ ಮಠಗಳನ್ನು ಕೂಡ ರಾಷ್ಟ್ರೀಕರಣ ಮಾಡಬೇಕು, ಸರ್ಕಾರೀಕರಣ ಮಾಡಬೇಕು ಅಂತ ಹೊರಟಂತವ್ರು ಇವರು. ಸೊ ಆ ಸಮಯದಲ್ಲಿ ಅಂದ್ರೆ ಈಗ ಪೇಟ್ ಹಾಕಿ ಜೋಡಿಸ್ತಾರೆ ಅಂತಂದ್ರೆ ನೀವು ಹಿಜಾಬ್ ಅನ್ನು ಹೊರಗಡೆ ಹಾಕೊಂಡು ಓಡಾಡಬೇಕಾದಷ್ಟು ಓಡಾಡಿ ಅಂತ ಅನ್ನುವಂಥದ್ದು ಇದೆ. ಹಿಜಾಬ್ ಬ್ಯಾನ್ ಮಾಡಿಲ್ಲ. ಅಲ್ಲ, ಈವನ್ ಕೋರ್ಟು ಸರ್ ಇಲ್ಲಿ ಧಾರ್ಮಿಕವಾಗಿ ಇರುವಂತ ಉಡುಪುಗಳನ್ನ ಧರಿಸಬಾರ್ದು. ಈವನ್ ಯಾರಾದ್ರೂ ಈಗ ಮರಿಸ್ವಾಮಿಗಳಿದ್ದಂತ ಸಂದರ್ಭದಲ್ಲಿ ಅವ್ರೇನಾದ್ರೂ ಪೇಟ ಹಾಕೊಂಡಿದ್ದಿದ್ರೆ ತರಗತಿಗೆ ಹೋದಂತ ಸಂದರ್ಭದಲ್ಲಿ ಅವ್ರುಗಳು ಕೂಡ ತೆಗ್ದೆ ಕುತ್ಕೊಬೇಕು. ಇಲ್ಲ, ಅದಕ್ಕಿನ್ನ ಅದು ಅಲ್ಲ ಅಂದ್ರೆ ಆ ರೀತಿ ಅಲ್ಲ, ಎಲ್ರಿಗೂ ಕೂಡ ಒಂದೇ ರೀತಿಯಾದಂತ ಒಂದು ತೀರ್ಪನ್ನೇ ಕೊಟ್ಟಿರೋದು. ಬಟ್ ಇದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಷ್ಟೇ ಅವರು. ಇಲ್ಲ, ಆ ರೀತಿ ಏನು ಪ್ರಸಂಗ ಬಂದಿಲ್ಲ. ಈಗ ಮರಿ ಸ್ವಾಮೀಜಿ ಅವ್ರಿಗೆ ಇನ್ನೂ ಪಟ್ಟಾಭಿಷೇಕ ಮರಿ ಸ್ವಾಮೀಜಿ ಅಂತ ಹೇಳ್ತಾರಷ್ಟೇ ವಿನಃ ಪಟ್ಟಾಭಿಷೇಕ ಮಾಡ್ಕೊಂಡಿರುದಿಲ್ಲ, ಹೀಗಾಗಿ ಪೇಟ ಇರುದಿಲ್ಲ. ಅದು ಅವ್ರಿಗೆ ಬಿಳೆ ಬಟ್ಟೆ ಮಾತ್ರ ಇರುತ್ತೆ. ಸೊ ಅಲ್ಲಿ ಒಳಗಡೆಗೆ ಅವ್ರ ಹಾಕೊಂಡು ಹೋಗೋ ಪ್ರಶ್ನೆನೇ ಬರುದಿಲ್ಲ. ಈಗ ಬಂದಿದ್ದು ಯೂನಿಫಾರ್ಮ್ ಇಷ್ಟ ಅಗದಿ ಕಾಮನ್ ಸೆನ್ಸ್ ಇರುವಂತದ್ದು, ಯಾರು ಬೇಕಾದವ್ರು ಹೇಳ್ತಾರೆ. ಸೊ ಇವರು ಮೇಲಿಂದ ಮೇಲೆ ಅದನ್ನೇ ವಿಷಯವನ್ನ ತಗೊಂಡು ಈಗ ತರಗತಿ ಒಳಗಡೆ ಮಾತ್ರ ಹಾಕಬಾರ್ದು ಅನ್ನುವಂಥದ್ದು ಇರೋದು. ಆದ್ರೆ ಈ ಮಾತಿನ ಅರ್ಥಗಳನ್ನ ಗಮನಿಸ್ತಾ ಇದ್ರೆ ಹಿಜಾಬ್ ಅನ್ನ ಹಾಕ್ಲೇಬಾರ್ದು ಅನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೇನೋ ಅನ್ನುವ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಇವರು. ಮತ್ ಇನ್ನೊಂದು ಏನಂದ್ರೆ ಹಾಕಿದ್ರೆ ತೊಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. ಒಂದು ಕೋರ್ಟ್ ಆರ್ಡರ್ ಉಲ್ಲಂಘನೆ ಆಗತ್ತೆ. ಎರಡನೇದು, ಇವತ್ತು ನೀವು ಈ ಹಿಜಾಬ್ಗೆ ಅವಕಾಶ ಕೊಟ್ರೆ ಮುಂದೆ ಅವ್ರು ನಮಾಜ್ ಹೇಳ್ತಾರೆ, ಬುರ್ಕಾ ಅಂತ ಹೇಳ್ತಾರೆ, ಒಂದೊಂದು ಹೆಜ್ಜೆ ಮುಂದೆ ಹೋಗ್ತಾರ ಅವ್ರ ಪ್ರವೃತ್ತಿನೇ ಆಗಿದೆ. ಸಾಕಷ್ಟು ಕಡೆ ಆಗಿದೆ. ಶಾಲೆಗಳಲ್ಲೇ ನಮಾಜ್ ಮಾಡಿದ್ದಿದೆ, ಶಾಲೆಗಳಲ್ಲೇ ಹಿಂದೂ ನಮಗೆ ಮುಸ್ಲಿಮ್ರಿದ್ದಾರೆ, ಇಲ್ಲಿ ಹಿಂದೂ ಟೀಚರ್ ಬೇಡ ಅಂತ ಹೇಳಿದ್ದು ಇದೆ. ಸೊ ಈಗ ಒಂದೊಂದು ಹೆಜ್ಜೆ ಮುಂದೆ ಬರುವಂತ ಪ್ರವೃತ್ತಿ ಅವ್ರದ್ದು ಈ ಇಡೀ ಜಗತ್ ಹೇಳತ್ತೆ, ಇಡೀ ಅವ್ರ ಮಾನಸಿಕತೆನೆ ಹಾಗಿರೋದು.
ಸೊ ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದಕ್ಕೆ ಕೋರ್ಟ್ ಬಹಳ ಕ್ಲಿಯರ್ ಆಗಿ ಹೇಳಿದೆ, ಇದು ಅಗತ್ಯ ವಸ್ತು ಅಲ್ಲ ಅಂತನ್ನುವಂಥದ್ದು ಕೂಡ ಹೇಳಿದೆ. ಅದು ಕುರಾನ್ಗಳನ್ನ ಅಧ್ಯಯನ ಮಾಡಿ ಹೇಳಿದ್ದಾರೆ. ಆ 3 ಜಡ್ಜ್ಗಳ ಒಬ್ಬ ಮುಸ್ಲಿಂ ಮಹಿಳೆ ಕೂಡ ಇದ್ದಾರೆ. ಹೌದು. ಸೊ ಇಂಥ ಇದರಲ್ಲಿ ಈ ಕಾಮನ್ ಸೆನ್ಸ್ ಬೇಕ್ರಿ. ಇದಕ್ಕೆ ಈ ಸಿದ್ದರಾಮಯ್ಯನವ್ರು ಏನ್ ಬೇಕಾದ್ ಮಾತಾಡ್ತಾ ಹೋದ್ರಿ ಎಲ್ಲರೂ ಒಪ್ಕೊಳ್ತಾರ ಅಂತ ತಿಳ್ಕೊಂಡಿದಾರ, ಅಥವಾ ಬಹಳ ದೊಡ್ಡ ವಾವ ಅಂತ ಹೇಳ್ತಾರ, ಎಲ್ಲಾರು ಚೀತು ಅಂತಾರಷ್ಟೇ. ಅಲ್ಲ, ಇವರು ಸರ್ಕಾರದ ಆದೇಶವನ್ನ ಒಪ್ಪಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಹೈಕೋರ್ಟ್ ಮೆಟ್ಟಿಲೇರಿದ್ದು. ಸರ್ಕಾರ ನಮ್ದನ್ನ ಒಪ್ಲೇಬೇಕು ಅನ್ನುವಂತ ವಿಚಾರಕ್ಕೆ ಬಂದಾಗ ಹೈಕೋರ್ಟ್ ಮೆಟ್ಟಿಲೇರಿದ್ಮೇಲೆ ಹೈಕೋರ್ಟ್ ಅದನ್ನ ಒಪ್ಕೊಂಡಿದೆ, ಇದನ್ನ ಪಾಲನೆ ಮಾಡಿ ಅಂತ. ಇದೇನ್ ಬಿಜೆಪಿಯವರು ನಾವು ಮಾಡಿದ ರೂಲ್ಸ್ ಅನ್ನೇ ಫಾಲೋ ಮಾಡಬೇಕು ಅಂತ ಏನ್ ಹೇಳ್ತಿಲ್ಲ, ಇವಾಗ ಹೈಕೋರ್ಟ್ ರೂಲ್ಸ್ ಅನ್ನ ಫಾಲೋ ಮಾಡಬೇಕು ಅಂತ. ಬಟ್ ಇಲ್ಲಿ ಬಿಜೆಪಿ ವಿರುದ್ಧ ಆರೋಪ ಮಾಡೋದ್ರ ಜೊತೆಗೆ ಒಂದ್ ರೀತಿಯಾಗಿ ಹೈಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡದಂತಾನೆ ಆಗ್ತಾ ಇದೆ. ಹೌದು, ವಿಚಿತ್ರ. ಈಗ ಇವ್ರದ್ದು ಕೂಡ ಅಷ್ಟೇ. ಈಗ ಕಂಟೆಂಪ್ಟ್ ಹಾಕ್ಬೇಕು ಯಾರಾದ್ರೂ, ಈ ಬಿಜೆಪಿಯವರು ಸರಿಯಾಗಿ ಇವ್ರ ಮೇಲೆ ಆರ್ಡರ್ ಅನ್ನೇ ಉಲ್ಲಂಘಿಸ್ತಾ ಇದಾರೆ, ಆರ್ಡರ್ ಅನ್ನ ತಪ್ಪು ದಾರಿಗೆ ಎಳಿತಾ ಇದ್ದಾರೆ, ಕೋರ್ಟಿನ ಅವಮಾನ ಮಾಡ್ತಾ ಇದ್ದಾರೆ, ಹಗುರವಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಹೇಳ್ತೀನಿ. ಬಿಜೆಪಿಯವರು ಇದನ್ನು ಇದು ಮಾಡ್ಬೇಕು, ಅವ್ರು ಕಂಟೆಂಪ್ಟ್ ಹಾಕ್ಬೇಕು ಅಂತ ನನ್ನ ಅನಿಸಿಕೆ. ಎಲ್ಲೋ ಒಂದ್ ಕಡೆ ತಣ್ಣಗಾಗ್ತಾ ಇದ್ದಂತ ವಿವಾದ ಈ ರೀತಿಯಾಗಿ ಹೇಳಿಕೆ ದೊಡ್ಡವ್ರು ಕೊಟ್ಟಾಗ ಮತ್ತಷ್ಟು ವಿವಾದ ಭುಗಿಲೇಳ್ತಾನೆ ಹೋಗುತ್ತೆ, ಆ ಕಿಚ್ಚು ತಣ್ಣಗಾಗಲ್ಲ. ಇಲ್ಲ, ಇವರು ಮುಸ್ಲಿಂ ಅಪೀಸ್ಮೆಂಟ್, ಅತಿಯಾದಂತ ಅಪೀಸ್ಮೆಂಟ್ ಹಿನ್ನೆಲೆಯಲ್ಲೇ ನಡೆಸ್ತಾ ಇರುವಂತಹದ್ದು ಇದು ಸರಿಯಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಎಸ್ ಸರ್, ಧನ್ಯವಾದ. ಓಕೆ, ಥ್ಯಾಂಕ್ ಯು ಪ್ರಮೋದ್ ಮುತಾಲಿಕ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಾ ಇದ್ರು, ಸಿದ್ದರಾಮಯ್ಯನವರು ಈ ರೀತಿಯಾಗಿ ಮಾತನಾಡ್ತಾ ಇರುವಂತದ್ದು ಸರಿಯಲ್ಲ, ಮುಸ್ಲಿಂ ಓಲೈಕೆಗೋಸ್ಕರ ಈ ರೀತಿಯಾಗಿ ಮಾತನಾಡುವಂಥದ್ದು ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೊಬೇಕು, ತರಗತಿ ಒಳಗಡೆ ಮಾತ್ರ ಹಾಕಬೇಡಿ ಅಂತ ಹೇಳಿರುವಂಥದ್ದು, ಹೊರಗಡೆ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಹಿಜಾಬ್ ಅನ್ನ ಹಾಕುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ವ ರೀತಿಯಲ್ಲೂ ಕೂಡ ಅವರು ಸ್ವತಂತ್ರರು, ಎಲ್ಲಿ ಬೇಕಾದ್ರೂ ಯಾವ ರೀತಿ ಆಗ್ಬೇಕಾದ್ರೂ ಬಟ್ಟೆಗಳನ್ನ ಹಾಕೊಬಹುದು. ಈವನ್ ಹಿಜಾಬ್ ಕೂಡ ಅಷ್ಟೇ, ಎಲ್ಲೂ ಪ್ರಶ್ನೆ ಮಾಡ್ತಾ ಇಲ್ಲ. ಬಟ್ ತರಗತಿಯ ಒಳಗಡೆ ಮಾತ್ರ ಸಮವಸ್ತ್ರದ ನಿಯಮವನ್ನ ಪಾಲನೆ ಮಾಡಬೇಕು ಅಂತ ಹೈಕೋರ್ಟ್ ತೀರ್ಪನ್ನ ಕೊಟ್ಟಿರುವಂಥದ್ದು. ಆದ್ರೆ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾರೆ ಅಂತ ಯಾರು ಅಂದ್ಕೊಂಡಿರ್ಲಿಲ್ಲ ಅಂತ ಪ್ರಮೋದ್ ಮುತಾಲಿಕ್ ಅವರು, ಶ್ರೀರಾಮ ಸೇನೆಯ ಸಂಸ್ಥಾಪಕರು, ಅವರು ಕೂಡ ಹೇಳಿಕೆಯನ್ನ ಕೊಟ್ಟರು. BC ನಾಗೇಶ್ ಅವರು, ಶಿಕ್ಷಣ ಸಚಿವರು, ಅವರು ಕೂಡ ಹೇಳ್ತಾ ಇದ್ರು ಸಿದ್ದರಾಮಯ್ಯನವರಿಂದ. ಅದು ಅವರು ಇನ್ನೊಂದು ಹೇಳ್ತಾ ಇರ್ಬೇಕಾದ್ರೆ BC ನಾಗೇಶ್ ಅವರು ಒಳ್ಳೆ CM ಆಗಿದ್ದಂಥವ್ರು ಅಂತಲೂ ಕೂಡ ಹೇಳಿದ್ರು. ಒಳ್ಳೆ CM ಆಗಿದ್ದಂಥವ್ರು, ಒಳ್ಳೆ ನಾಯಕರು ಅವರು. ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನ್ಸುತ್ತೆ, ಇವರು ಈ ರೀತಿಯಾಗಿ ಕೊಡ್ತಾರೆ ಹೇಳಿಕೆಯನ್ನ ಅಂತ ನಾವಂತೂ ನಿರೀಕ್ಷೆ ಮಾಡಿರಲಿಲ್ಲ. ಮತ್ತೊಂದು ರೀತಿಯಾದಂಥ ವಿವಾದಕ್ಕೆ ಕೊಂಡೊಯ್ಯುವಂಥ ಹಂತಕ್ಕೆ ಹೇಳಿಕೆಯನ್ನ ಕೊಟ್ಟಂತಾಗಿದೆ ಅನ್ನೋದನ್ನ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇವನ್ನ CM ರಾಜಕೀಯ ಕಾರ್ಯದರ್ಶಿ ಆಗಿರುವಂತ MP ರೇಣುಕಾಚಾರ್ಯ ಅವರು ಕೂಡ ರಿಯಾಕ್ಷನ್ ಕೊಟ್ಟರು. ಸಿದ್ದರಾಮಯ್ಯನವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಇದ್ದೀರಾ, ಸಾಕಷ್ಟು ವಿವಾದ ಜೊತೆಗೆ ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ, ವಿಜಯಪುರದ ಶಾಸಕರು. ಸರ್ ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ನಮಸ್ಕಾರ ಸರ್. ಸಿದ್ದರಾಮಯ್ಯನವರ ರಿಯಾಕ್ಷನ್ಗೆ ಏನು ಉತ್ತರ ಕೊಡ್ಲಿಕ್ಕೆ ಬಯಸ್ತೀರಾ? ಸಿದ್ದರಾಮಯ್ಯನವರ ಹೇಳಿಕೆ ಸಾಕಷ್ಟು ವಿವಾದ ಆಗ್ತಾ ಇದೆ ಈಗ. ನೋಡಿ ಸರ್, ಸಿದ್ದರಾಮಯ್ಯನವರು ಹಿಂದೂ ಧರ್ಮದ ಬಗ್ಗೆ, ಧರ್ಮಗುರುಗಳ ಬಗ್ಗೆ, ಅದೇ ರೀತಿ ಹಿಂದೂ ಮಹಿಳೆಯರ ಬಗ್ಗೆ ಇವತ್ತು ಕೆಲವೊಂದು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಇಲ್ಲಿ ಹೈಕೋರ್ಟ್ ತೀರ್ಪು ಕೊಟ್ಟಿದ್ದು ಶಾಲಾ ಆವರಣದಲ್ಲಿ ಶಾಲೆಗಳಿಗೆ ಏನು ನಿಯಮ ಮಾಡಿದ್ದಾರೆ, ಡ್ರೆಸ್ ಕೋಡ್ ಮಾಡಿದ್ದಾರೆ, ಆ ವಿಷಯದ ಬಗ್ಗೆ ಇದೆ. ಸ್ವಾಮೀಜಿಗಳು ತಲೆ ಮೇಲೆ ಹಾಕುವಂಥದ್ರ ಬಗ್ಗೆ, ಹಿಂದೂ ಹೆಣ್ಮಕ್ಳು ದುಪ್ಪಟ್ಟ ಹಾಕೋದ್ರ ಬಗ್ಗೆ ಇವತ್ತೇನು ಚರ್ಚೆ ಮಾಡ್ತಾ ಇದ್ದಾರೆ ಅಪ್ರಸ್ತುತ. ಮತ್ತು ಇಷ್ಟು ಅನುಭವಿ ರಾಜಕಾರಣಿಗಳು, ಕರ್ನಾಟಕದ ಮುಖ್ಯಮಂತ್ರಿಯಾಗಿ 5 ವರ್ಷ ಕೆಲಸ ಮಾಡೋಂಥವ್ರು, ವಿರೋಧ ಪಕ್ಷ ನಾಯಕರು ಯಾಕೆ ಈ ರೀತಿ ಅವರು ಕೇವಲ ಮುಸ್ಲಿಂ ತುಷ್ಟೀಕರಣಕ್ಕಾಗಿ, ಮುಸ್ಲಿಮರ ಖುಷಿ ಪಡಿಸೋದ್ರ ಸಲುವಾಗಿ ಇವತ್ತು ಈ ರೀತಿ ಹೇಳಿಕೆ ಕೊಡೋದ್ರಿಂದ ಇಡೀ ಹಿಂದೂ ಸಮಾಜಕ್ಕೆ ಅಷ್ಟೇ ಅಲ್ಲ, ಎಲ್ಲ ಮಠಾಧೀಶರ ಬಗ್ಗೆನೂ ಸಹ ಅವ್ರು ಮಾತಾಡಿದ್ದು ನಿಜಕ್ಕೂ ಸಹ ಅತ್ಯಂತ ಖಂಡನೀಯ. ಮತ್ತು ಈ ರೀತಿ ಹಿಂದೂ ವಿರೋಧಿ ಧೋರಣೆಯಿಂದ ಕಾಂಗ್ರೆಸ್ಸು ಸಂಪೂರ್ಣವಾಗಿ ದೇಶದಲ್ಲಿ ನೆಲಕಸ್ತಾ ಇದೆ. ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ತನ್ನ
ಕೊನೆಯ ಉಸಿರೆಳೆಯುವಂಥ ಪರಿಸ್ಥಿತಿಗೆ ಸಿದ್ದರಾಮಯ್ಯ ಮತ್ತು ಇನ್ನೊಂದು ಟೀಮ್ ಇದೆ, ಎ ಮತ್ತು ಬಿ ಟೀಮು. ಆ ಎರಡೂ ಟೀಮ್ಗಳಿಂದ ಹಿಂದೂ ಧರ್ಮದ ವಿರುದ್ಧ ಮಾತಾಡೋದು ಅವ್ರಿಗೆ ಒಂದು ರೀತಿ ಪ್ಯಾಷನ್ ಆಗಿದೆ. ಇದರಿಂದ ಸಿದ್ದರಾಮಯ್ಯನವರು ಏನೂ ಲಾಭ ಪಡೆದಿಲ್ಲ. ನೋಡಿ, ಅವರು ಮುಸ್ಲಿಂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಅವ್ರದ್ದು ಎಲ್ಲ ಡ್ರೆಸ್ ಹಾಕೋಲಿಕ್ಕೆ ತಯಾರಾಗ್ತಾರೆ. ಅದೇ ಬದಾಮಿಯಲ್ಲಿ ಅವ್ರ ಸಮಾಜದವರಿಗೆ ಒಂದು ಪೇಟ ಸುತ್ತಿದ್ರೆ ಅದನ್ನು ಕಿತ್ತು ಎಸಿತಾರೆ. ಇದೆಂಥ ಜಾತ್ಯತೀತ, ಇದೆಂಥ ಇವರ ಒಂದು ಕಾಂಗ್ರೆಸ್ಸಿನ ಧೋರಣೆ ಅನ್ನುವಂಥದ್ದು ಸಿದ್ದರಾಮಯ್ಯನವರು ಇವತ್ತು ಇಡೀ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡಿದ್ದಾರೆ. ಅವ್ರಿಗೆ ನಾನು ಆಗ್ರಹ ಮಾಡ್ತೀನಿ, ತಕ್ಷಣ ಇಡೀ ಹಿಂದೂ ಸಮಾಜ, ಮಠಾಧೀಶರು ಹಿಂದೂ ಹೆಣ್ಮಕ್ಳ ಬಗ್ಗೆ ಮತ್ತು ಹೇಳಿಕೆಯನ್ನು ವಾಪಸ್ ಪಡೆದು ಬೇಸರತ್ತಾಗಿ ಹಿಂದೂ ಸಮಾಜ ಕ್ಷಮೆ ಬಿಡ್ಬೇಕಂತ ನಾನು ಅವರಿಗೆ ಆಗ್ರಹ ಮಾಡ್ತೇನೆ. ಯತ್ನಾಳ್ ಅವರೇ, ಹಿಂದೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಜೊತೆಗೆ ಹಿಜಾಬ್ ವಿಚಾರ ಬಂದಾದ್ಮೇಲೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದೇ ಕನ್ಫ್ಯೂಸ್ ಆಗ್ಬಿಟ್ಟಿದೆಯಾ ಅಂತ ಕಾಂಗ್ರೆಸ್ ಇಲ್ಲಿ? ಕಾಂಗ್ರೆಸ್ಗೆ ಏನಾಗಿಬಿಟ್ಟಿದೆ ರೀ, ಅವರು ಒಂದು ಯಾವುದೋ ಒಂದು ಮುಂದೆ ನಮ್ಮ ಸರ್ಕಾರ ಬರ್ತದೆ ಅನ್ನೋಂಥ ಹುಮ್ಮಸ್ಸಿನಲ್ಲಿ ಇದ್ದರು. ಕೇಂದ್ರ ಏನು ಇವತ್ತು ಐದು ರಾಜ್ಯಗಳ ಚುನಾವಣೆಯಲ್ಲಿ 4 ರಾಜ್ಯದಲ್ಲಿ BJP ಗೆದ್ದ ಮೇಲೆ, ಹಿಜಾಬ್ ಅನ್ನುವಂಥ ಇಶ್ಯೂ ಬಂದ ಮೇಲೆ, ಕಾಶ್ಮೀರ್ ಫೈಲ್ ಅನ್ನುವಂಥ ಕಾಶ್ಮೀರದಲ್ಲಿ ಹಿಂದೂಗಳ ಮಾರಣ ಹೋಮದ ಒಂದು ಚಿತ್ರ ಬಿಡುಗಡೆ ಆದಮೇಲೆ ಸಂಪೂರ್ಣವಾಗಿ ಕಾಂಗ್ರೆಸ್ನವರಿಗೆ ಹತಾಶರಾಗಿ ಅವ್ರಿಗೆ ಏನು ಹೇಳಿಕೆ ಕೊಡ್ತಾ ಇದ್ದಾರೆ, ಅವರ ಯಾವ ರೀತಿಯಿಂದ ಈ ಹೇಳಿಕೆಯಿಂದ ಬಚಾವಾಗಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಬಂದುಬಿಟ್ಟಿದೆ. ಕಾಂಗ್ರೆಸ್ ಪೂರ್ತಿ ಹೀನಾಯವಾಗಿ ಇವತ್ತು ಈ ಎಲ್ಲ ಇಶ್ಯೂಗಳಲ್ಲಿ ತಮ್ಮ ಒಂದು ಹಿನ್ನಡೆಯನ್ನು ಆಗ್ತಾಯಿದೆ. ಅದರಿಂದ ಅವರಿಗೆ ಯಾವ ರೀತಿ ಉತ್ತರ ಕೊಡಬೇಕು ತೋಚದೆ ಈ ರೀತಿ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಟ್ಟು ಮತ್ತಿಷ್ಟು ಅವರು ನಾಶಕ್ಕೆ ಅವರೇ ಕಾರಣ ಆಗ್ತಾ ಇದ್ದಾರೆ. ಅಲ್ಲ, ಇದು ಬಿಜೆಪಿನ ಪ್ರಶ್ನೆ ಮಾಡೋದ್ರ ಜೊತೆಗೆ ಹೈಕೋರ್ಟ್ ತೀರ್ಪನ್ನು ಕೂಡ ಪ್ರಶ್ನೆ ಮಾಡಿದಂತಿದೆ. ಇಲ್ಲಿ ಬಿಜೆಪಿ ಸರ್ಕಾರ ರೂಲ್ಸ್ ಮಾಡಿದ್ದು ಸರಿ, ಓಕೆ, ಆದ್ರೆ ಹೈಕೋರ್ಟ್ ಇದನ್ನ ಎತ್ತಿಡ್ದಿರುವಂಥದ್ದು ಇದು ಕರೆಕ್ಟ್ ಆಗಿದೆ ರೂಲ್ಸು ಅಂತ. ಈಗ ಹೈಕೋರ್ಟ್ ತೀರ್ಪನ್ನೇ ಪ್ರಶ್ನೆ ಮಾಡಿದಂತಿದೆ, ಇವರ ಹೇಳಿಕೆಯನ್ನ ಗಮನಿಸ್ತಾ ಇದ್ದಾರೆ. ನಿಶ್ಚಿತವಾಗಿಯೂ ಸಂವಿಧಾನದ ಒಂದು ಇದನ್ನೇ ಇವರು ಪ್ರಶ್ನೆ ಮಾಡಿದಂತಿದೆ. ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಾತ್ಮಕವಾದಂಥ ಒಂದು ನ್ಯಾಯಾಂಗ ವ್ಯವಸ್ಥೆ ಇವತ್ತು ತೀರ್ಪು ಕೊಟ್ಟ ಮೇಲೆ ಅದರ ಬಗ್ಗೆ ಒಬ್ಬರ ತಿಳುವಳಿಕೆ ಇದ್ದವರು, ಅನುಭವಿಗಳು ಈ ರೀತಿ ಮಾತಾಡಬಾರ್ದು. ಯಾರೋ ಒಬ್ಬ ಲೇ ಮ್ಯಾನ್ ಗೊತ್ತಿಲ್ಲಾರ್ದಂತ ಮಾತಾಡಿದ್ರೆ ಬೇರೆ. ಇವರೆಲ್ಲ ಅನುಭವ ಇರುವಂಥವ್ರು, ಸಂವಿಧಾನ ಬಗ್ಗೆ ಅಧ್ಯಯನ ಮಾಡೋವಂಥವ್ರು, ಸಂವಿಧಾನದ ಪ್ರತಿಯೊಂದು ಸೆಕ್ಷನ್ಗಳ ಬಗ್ಗೆ ಮಾತಾಡುವಂಥ ಸಿದ್ದರಾಮಯ್ಯನವರು ಈ ರೀತಿ ಕೇವಲ ಮುಸ್ಲಿಂ ತುಷ್ಟೀಕರಣಕ್ಕಾಗಿ ಆ ಸಮುದಾಯದ ಓಟಿನ ಸಲುವಾಗಿ ಸಂವಿಧಾನಕ್ಕೂ ಅಪಮಾನ ಮಾಡ್ತಾ ಇದ್ದಾರೆ, ನ್ಯಾಯಾಂಗ ವ್ಯವಸ್ಥೆಗೂ ಅಪಮಾನ ಮಾಡ್ತಾ ಇದ್ದಾರೆ, ಹಿಂದೂ ಸಮಾಜಕ್ಕೂ ಅಪಮಾನ ಮಾಡ್ತಾ ಇದ್ದಾರೆ, ಹಿಂದೂ ಸ್ವಾಮೀಜಿಗಳಿಗೂ ಅಪಮಾನ ಮಾಡ್ತಾ ಇದ್ದಾರೆ, ಹಿಂದೂ ಹೆಣ್ಮಕ್ಳ ಬಗ್ಗೆನೂ ಅಪಮಾನ ಮಾಡುವಂಥ ಪರಿಸ್ಥಿತಿ ಇವತ್ತು ಸಿದ್ದರಾಮಯ್ಯನವ್ರಿಗೆ ನನಗನ್ನಿಸ್ತದೆ ಸಂಪೂರ್ಣವಾಗಿ ಅವ್ರು ಹತಾಶಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಅವ್ರ ಅಸ್ತಿತ್ವ ಪೂರ್ತಿ ಅಳಗಾಡ್ತಾ ಇದೆ. ಅದಕ್ಕೆ ಏನಾದರೂ ಮಾಡಿ ತಾನು ಮುಸ್ಲಿಮರ ಪರವಾಗಿ ಇದ್ದೇನೆ ಅನ್ನುವಂಥದ್ದು ಇಬ್ಬರು ನಾಯಕರ ಏನೋ ಒಂದು ಸ್ಪರ್ಧೆ ಇದೆ. ಅದರ ಸಲುವಾಗಿ ಇನ್ನೊಂದು ದೊಡ್ಡ ಒಂದು ತಲೆ ಮೇಲೆ ಹಾಕುವಂಥ ಕೆಲಸವನ್ನು, ಬಂಡೆಯನ್ನು ತಲೆ ಮೇಲೆ ಹಾಕುವಂಥ ಕೆಲಸ ಈಗಾಗಲೇ ಕಾಂಗ್ರೆಸ್ನಲ್ಲಿ ಒಂದು ಬಂಡೆ ಇವ್ರ ಮೈ ಮೇಲೆ ಬಿದ್ದಿದೆ. ಇದೊಂದು ಹಿಂದೂ ಧರ್ಮದ ಒಂದು ದೊಡ್ಡ ಬಂಡೆ ಇವ್ರ ಮೇಲೆ ಬಿದ್ದರೆ ಸಿದ್ದರಾಮಯ್ಯನವ್ರು ಅಂತ್ಯ ಆಗ್ತಾರೆ. ಯತ್ನಾಳ್ರೆ, ಇಲ್ಲಿ ಬಿಂಬಿತ ಆಗ್ತಾ ಇರುವಂಥದ್ದೇ ಒಂದು ಪ್ರಕರಣ. ಯಾಕೆಂದ್ರೆ ತರಗತಿ ಒಳಗಡೆ ಮಾತ್ರ ಹಿಜಾಬ್ ಅನ್ನ ಧರಿಸಬಾರ್ದು ಅನ್ನುವಂಥದ್ರ ಬಗ್ಗೆ ರೂಲ್ಸ್ ಇರುವಂಥದ್ದು. ಆದ್ರೆ ಇವ್ರುಗಳೆಲ್ಲ ಮಾತನಾಡ್ತಾ ಇರುವಂಥದ್ದನ್ನ ನೋಡಿದ್ರೆ ಈ ಬಿಜೆಪಿಯವರು ಎಲ್ಲೋ ಒಂದ್ ಕಡೆ ಹಿಜಾಬ್ನೇ ಧರಿಸಬಾರ್ದು ಎಲ್ಲೂ ಕೂಡ ಅನ್ನುವ ರೀತಿಯಾದಂಥ ಒಂದು ಸಿಚುಯೇಷನ್ ನಿರ್ಮಾಣ ಆಗಿದೆ ಅನ್ನುವ ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇರೋದು. ಇದೇ ಕನ್ಫ್ಯೂಷನ್ ಆಗ್ತಾ ಇರುವಂಥದ್ದು. ಇವ್ರಿಗೆ ಇದನ್ನೇ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನೋದು. ಸರ್ BJP ಆಗಲಿ ಹೈಕೋರ್ಟ್ ಆಗಲಿ ಶಾಲೆ ಆವರಣದಲ್ಲಿ, ಶಾಲಾ ಕೋಣೆಗಳಲ್ಲಿ ಶಾಲಾ ಏನು ಡ್ರೆಸ್ ಕೋಡ್ ಇದೆ ಅದರ ಪ್ರಕಾರ ನೀವು ನಡ್ಕೋಬೇಕು ಅನ್ನೋಂಥದ್ದು ತೀರ್ಪು ಕೊಟ್ಟಿದೆ. ಅದನ್ನು ನಾವು ಸ್ವಾಗತ ಮಾಡಿದ್ದೀವಿ. ಆದರೆ ಅವ್ರ ಮನೆಯಲ್ಲಿ ಆಗಲಿ ಕಾಂಪೌಂಡದ ಹೊರಗೆ ಬೇಕಾದ ಅವರ ಪೋಷಾಕಗಳನ್ನು ಹಾಕ್ಕೊಳ್ಳಿಕ್ಕೆ ನಮ್ದು ಯಾವುದೇ ರೀತಿ ಹೈಕೋರ್ಟನ್ನು ತಕರಾರು ಮಾಡಿಲ್ಲ, ಭಾರತೀಯ ಜನತಾ ಪಾರ್ಟಿನ ತಕರಾರು ಮಾಡಿಲ್ಲ. ಆದರೆ ಉದ್ದೇಶಪೂರ್ವಕವಾಗಿ ಇದನ್ನು ಪೂರ್ತಿ ನಾವು BJPಯವರು ಎಲ್ಲೂ ಹಿಜಾಬ್ ಹಾಕೋಬಾರ್ದು, ಎಲ್ಲಿಯೂ ಬುರ್ಕ ಹಾಕೋಬಾರ್ದು ಅಂತ ಭಾರತೀಯ ಜನತಾ ಪಾರ್ಟಿ ಆಗಲಿ ನಮ್ಮ ಹಿರಿಯರಾಗಲಿ ಯಾರೂ ನಾವು ಮಾತಾಡಿಲ್ಲ. ಮತ್ತು ಯಾವುದೇ ಧರ್ಮದ ವ್ಯಕ್ತಿ ಸ್ವಾತಂತ್ರ್ಯ ಇದೆ. ಅವರು ಯಾವುದೋ ತಮ್ಮ ಧರ್ಮವನ್ನು ತಮ್ಮ ಮನೆಯಲ್ಲಿ ತಮ್ಮ ಒಂದು ಚೌಕಟ್ಟಿನಲ್ಲಿ ಅದನ್ನು
ಆಚರಣೆ ಮಾಡಲಿಕ್ಕೆ ಯಾರಿಂದಲೂ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಅವಕಾಶ ಇರೋದ್ರಿಂದ ಅವರವರ ಧರ್ಮದ ಹಕ್ಕನ್ನು ಅವ್ರು ಪಡೆದಿದ್ದಾರೆ. ಆದರೆ ವ್ಯವಸ್ಥಿತವಾಗಿ BJP ಮೇಲೆ ಎಲ್ಲ ಕಡೆನೂ ಮುಸ್ಲಿಂ ವಿರುದ್ಧ ಇದ್ದಾರೆ ಅನ್ನುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಈ ರೀತಿ ವ್ಯವಸ್ಥಿತವಾಗಿ ಈ ಜಾತ್ಯತೀತ ಅನ್ನುವಂಥ ಡೊಂಗಿ ಜಾತ್ಯತೀತರು ಈ ದೇಶದಲ್ಲಿ ಒಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಆಕ್ಚುಲಿ ಯತ್ನಾಳ್ರೆ ಬೇರೆ ಯಾರೋ ಮಾತನಾಡಿದಿದ್ರೆ ಒಂಥರ ಲಾ ಓದಿರುವಂಥವ್ರು, ತುಂಬಾ ಅನುಭವ ಹೊಂದಿರುವಂತಹ ರಾಜಕಾರಣಿಗಳ ಪೈಕಿ ಕೆಲವರ ಪೈಕಿ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರು ಕೂಡ ನಮ್ಮ ರಾಜ್ಯದಲ್ಲಿ ಅಗ್ರಗಣ್ಯರು ಅಂತ ಗುರುತಿಸ್ಕೊಳ್ತಾರೆ. ಅವರೇ ಈ ರೀತಿಯಾಗಿ ಮಾತನಾಡಿದ ನಿಜಕ್ಕೂ ಕೂಡ ಆಶ್ಚರ್ಯ. ಸ್ವಾಮೀಜಿಗಳು ತಲೆಯ ಮೇಲೆ ಬಟ್ಟೆ ಹಾಕ್ತಾರೆ, ಅದನ್ನ ನೀವು ಪ್ರಶ್ನೆ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಯಾರು ಕೂಡ ಮುಸ್ಲಿಂ ಧರ್ಮಗುರುಗಳು ತಲೆ ಮೇಲೆ ಟೋಪಿ ಹಾಕುವಂಥದ್ದನ್ನ, ಪೇಟ ಹಾಕುವಂಥದ್ದನ್ನ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಅರ್ಥೈಸಿಕೊಳ್ಳುವಂತ ರೀತಿಯಲ್ಲೇ ಬದಲಾಗ್ಬಿಟ್ಟಿದೆ ಸಿದ್ದರಾಮಯ್ಯನವರದ್ದು. ಭಾಳ ವಿಚಿತ್ರ. ಯಾಕೋ ಸಿದ್ದರಾಮಯ್ಯನವರು ಇತ್ತಿತ್ತಲಾಗಿ ಅವ್ರು ಯಾಕೋ ಒಂದು ಕಡೆ ಪೂರ್ತಿ ತಾವೇ ಒಬ್ಬರು ಸಂವಿಧಾನದ ಏನು ಪ್ರತಿಯೊಂದು ವಿಚಾರಗಳನ್ನು ಸದನದಲ್ಲಿ ಭಾಳ ಚೆನ್ನಾಗಿ ಮಾತಾಡ್ತಾರೆ, ಸೆಕ್ಷನ್ ವೈಸ್ ಮಾತಾಡ್ತಾರೆ, ಅದರ ಇಂಟರ್ಪ್ರಿಟೇಷನ್ ಮಾಡ್ತಾರೆ, ಅದನ್ನು ಸರಿಯಾಗಿ ಚರ್ಚೆ ಮಾಡುವಂಥ ವ್ಯಕ್ತಿನೇ ಈ ರೀತಿ ನನಗನ್ನಿಸ್ತದೆ ಅವ್ರು ಹತಾಶೆ ಆಗಿದ್ದಾರೆ. ಅವ್ರಿಗೆ ಎಲ್ಲೋ ಒಂದು ಕಡೆ ಮುಂದೆ ಭವಿಷ್ಯ ನನಗಿಲ್ಲ, ಕಾಂಗ್ರೆಸ್ನಲ್ಲಿರುವಂಥ ಭವಿಷ್ಯ ಇವತ್ತು ನಂದು ಮುಗಿದು ಹೋಗಿದೆ ಅನ್ನೋಂಥ ಭಾವನೆಯಿಂದ ಮಾತಾಡ್ತಾ ಇದ್ದಾರೆ ಅನ್ನೋಂಥ ರೀತಿಯಲ್ಲಿ ಭ್ರಮನಿರಸನರಾಗಿ ಅವರು ಇವತ್ತು ಪೂರ್ತಿ ತಾಳ್ಮೆ ಕಳ್ಕೊಂಡಿದ್ದಾರೆ. ಸಂವಿಧಾನ ಬಗ್ಗೆ, ಹೈಕೋರ್ಟ್ ಬಗ್ಗೆ ಯಾವ ಅನುಭವಿಗಳು ಮಾತಾಡ್ತಾ ಇದ್ದಾರೆ ಅಂದರೆ ಅವರು ಸಂಪೂರ್ಣವಾಗಿ ರಾಜಕೀಯ ಜೀವನದಲ್ಲಿ ನಿರಾಶರಾಗಿದ್ದಾರೆ ಅನ್ನುವಂಥದ್ದು ಸಂಕೇತ ಕೊಡ್ತಾ ಇದ್ದಾರೆ. ಆಕ್ಚುಲಿ ಇನ್ನೂ ಒಂದು ವಿಚಾರ ವಿಧಾನಸಭೆಯಲ್ಲೂ ಕೂಡ ಚರ್ಚೆ ಆಯ್ತದು. ಹಿಂದೂ ಏತರರಿಗೆ ಜಾತ್ರೆ ಮತ್ತು ಉತ್ಸವದಲ್ಲಿ ಅವಕಾಶ ಇಲ್ಲ ಅನ್ನುವಂಥದ್ದನ್ನ 2002ರಲ್ಲಿ ಇದೇ ಕಾಂಗ್ರೆಸ್ ಪಕ್ಷ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಮಾಡಿದ್ದು. ಬಟ್ ಇವತ್ತು ಅದೇ ಕಾಂಗ್ರೆಸ್ ಪಕ್ಷದವರು ಅದನ್ನೇ ವಿರೋಧ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ BJP ಏನ್ ಮಾಡುತ್ತೆ ಅದಕ್ಕೆ ನಾವು ವಿರೋಧ ಮಾಡಬೇಕು ಅನ್ನುವಂತ ಮನಸ್ಥಿತಿಗೆ ತಲುಪಿಟ್ಟಿದೆಯಾ ಕಾಂಗ್ರೆಸ್? ಅದು ಹಂಗೆ ಆಗಿಬಿಟ್ಟಿದ್ರೆ ಕಾಂಗ್ರೆಸ್ ಅವರು ರಾಷ್ಟ್ರೀಯ ಅಧ್ಯಕ್ಷ ಮತ್ತು ರಾಷ್ಟ್ರೀಯ ಯುವ ನಾಯಕ ರಾಹುಲ್ ಗಾಂಧಿ ಹಿಡಿದು ಪಾಕಿಸ್ತಾನಕ್ಕೆ ಭಾರತೀಯ ಜನತಾ ಪಾರ್ಟಿಯವ್ರು ಬೈದರೆ ಪಾಕಿಸ್ತಾನ ಪರವಾಗಿ ಮಾತಾಡುವಂಥ ಸಂಸ್ಕೃತಿ ಪ್ರಾರಂಭ ಆಗಿಬಿಟ್ಟಿದೆ. ಅಂದರೆ BJP ಯಾವ ದೇಶಭಕ್ತಿ ಮಾತಾಡಿದ್ರೆ ದೇಶ ವಿರುದ್ಧ ಮಾತಾಡೋದು. ಇವತ್ತು ನೋಡ್ತಾ ಇದ್ದೀರಿ ಎಲ್ಲ ಕಡೆ ರಾಹುಲ್ ಗಾಂಧಿಯ ಹೇಳಿಕೆಗಳು, ಸಿದ್ದರಾಮಯ್ಯ ಹೇಳಿಕೆಗಳು, DK ಶಿವಕುಮಾರ್ ಹೇಳಿಕೆಗಳು, ಅವರು BJP ವಿರುದ್ಧ ಹೇಳಿಕೆ ಕೊಡೋದ್ರ ಸಲುವಾಗಿ ಅವರ ರಾಷ್ಟ್ರೀಯತೆಯೂ ಮರೆತು ಬಿಡ್ತಾರೆ, ಸಂವಿಧಾನನೂ ನೆನಪಾರ್ತಾರೆ, ಕೋರ್ಟ್ಗಳಿಗೆ ಗೌರವ ಕೊಡೋದನ್ನು ನೆನಪಾರ್ತಾರೆ. ಈ ರೀತಿ ಒಂದು ಕಾಂಗ್ರೆಸ್ ನೀತಿ ಏನಾಗಿದೆ ಅಂದರೆ ಅವರಿಗೆ BJPಯ ವಿರುದ್ಧ ಮಾಡೋದಕ್ಕೆ ಒಂದೇ ಒಂದು ಕೆಲಸ ಅಂದರೆ BJPಗೆ ಯಾವುದನ್ನು ಸಮರ್ಥನೆ ಮಾಡ್ತದೆ ಅದನ್ನು ವಿರೋಧ ಮಾಡೋದಂತಾಗಿ ಕಾಂಗ್ರೆಸ್ಸು ಇವತ್ತು ಯಾರೂ ಕಾಣಿಲ್ಲ. ಕಾಂಗ್ರೆಸ್ ತನ್ನ ನೆಲೆಯನ್ನು ತಾನೇ ಕಳ್ಕೊತಾ ಇದೆ. ಇವರು ಏನಾಗಿದ್ದಾರೆ, ರಾಷ್ಟ್ರೀಯ ನಾಯಕತ್ವ ಸಂಪೂರ್ಣವಾಗಿ ದಿವಾಳಿಯಾಗಿದೆ. ಅವರಿಗೆ ಬೌದ್ಧಿಕ ದಿವಾಳಿತನ ಬಂದ್ಬಿಟ್ಟಿದೆ ಆ ಪಕ್ಷಕ್ಕೆ. ಅದರ ಒಂದು ಪ್ರಯೋಗ ಇವತ್ತು ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ. ಅದೇ ಆಕ್ಚುಲಿ ಭಗವದ್ಗೀತೆ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಅಷ್ಟೇ. ಫಸ್ಟ್ ಒಂದು ರಿಯಾಕ್ಷನ್ ಕೊಟ್ಟರು, ಅದಾದ್ಮೇಲೆ ಓಕೆ ತಗೊಂಬಂದ್ರು, ಓಕೆ ಅಂತ ಹೇಳಿದ್ರು. ಎಲ್ಲೊಂದ್ ಕಡೆ ಹಿಂದೂ ಮತಗಳಿಂದ ನಮಗೆ ಹೊಡ್ತಾ ಬೀಳುತ್ತೆ ಅಂತ ಗೊತ್ತಾದ ಸಂದರ್ಭದಲ್ಲಿ ಉಲ್ಟಾ ಆಗ್ತಾ ಇದಾವೆ ಅವರ ಹೇಳಿಕೆಗಳು. ಇಲ್ಲೂ ಕೂಡ ಅದೇ ಆಗ್ತಾ ಇರೋದು. ಹಿಜಾಬ್ ವಿಚಾರ ಆಗಿರ್ಬೋದು, ಭಗವದ್ಗೀತೆ ವಿಚಾರ ಆಗಿರ್ಬೋದು, ಹಿಂದೂ ಏತರರಿಗೆ ಅವಕಾಶ ಮಾಡಿಕೊಡೋದಿಲ್ಲ ಜಾತ್ರಾ ಉತ್ಸವಗಳಲ್ಲಿ ಅಂತ ಬಂದಂತ ವಿಚಾರನೆ ಆಗಿರ್ಬೋದು, ಇವೆಲ್ಲವೂ ಕೂಡ ಕಾಂಗ್ರೆಸ್ಗೆ ಹೆಂಗ್ ರಿಯಾಕ್ಟ್ ಮಾಡಬೇಕು, ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡಬೇಕು, ಇದೆಲ್ಲವೂ ಕೂಡ BJPಗೆ ಇರಲಾರ್ದಂತ ಒಂದು ಪ್ಲಸ್ ಪಾಯಿಂಟ್ ಅನ್ನ ತರ್ತಾ ಇದೆ. ಸೊ ಅದನ್ನ ಹೆಂಗ್ ಮ್ಯಾನೇಜ್ ಮಾಡೋದು ಅನ್ನೋದ್ರಲ್ಲೇ ಕನ್ಫ್ಯೂಷನ್ ಆಗ್ಬಿಟ್ರು. ಕಾಂಗ್ರೆಸ್ಗೆ ಏನಾಗ್ಬಿಟ್ಟಿದ್ರಿ, ಸಂಪೂರ್ಣ ಮೊನ್ನೆ 5 ರಾಜ್ಯದ ಚುನಾವಣೆ ಆದಮೇಲಂತರೂ ಅವರೇನು ಮೇಕೆದಾಟದಲ್ಲಿ ಆ ಪಾದಯಾತ್ರೆಯಲ್ಲಿ ಭಾಳ ಯಶಸ್ವಿಯಾಗಿ ಅನ್ನುವಂಥ ಈಗಾಗಲೇ ಸರ್ಕಾರ ಬಂದುಬಿಡ್ತು ಅಂತೇಳಿ DK ಶಿವಕುಮಾರ್ ಅವರು ಎಲ್ಲ ತಮ್ಮ ಪ್ರಮಾಣ ವಚನದ ಎಲ್ಲ ಕೋಟೆಗಿಟ್ಟುಗಳನ್ನು ಹೊಲಿಸ್ಕೊಂಡು ಬಿಟ್ಟಿದ್ರು. 5 ರಾಜ್ಯದ ಚುನಾವಣೆ ನಂತರ ಅವ್ರು ಹತಾಶೆ ಆಗಿಬಿಟ್ಟಿದ್ದಾರೆ. ಯಾವ ರೀತಿಯಿಂದ ಬಚಾವ್ ಆಗಬೇಕು ಈ ಹಿಜಾಬ್ನಿಂದ, ಕಾಶ್ಮೀರ ಫೈಲ್ನಿಂದ, ಈ ಒಂದು ಭಗವದ್ಗೀತೆಯಿಂದ, ಇದು ಯಾವುದೂ ಗೊತ್ತಿರಲಾರ್ದಕ್ಕೆ ಕಾಂಗ್ರೆಸ್ನವರು ಎಲ್ಲೋ ಹೋಗಿ ಹಿಂದೂ ವಿರುದ್ಧ ಹೇಳಿಕೆ ಕೊಟ್ಟು ಮತ್ತಿಷ್ಟು ಕರ್ನಾಟಕದಲ್ಲಿ ತಮ್ಮ ಅಸ್ತಿತ್ವವನ್ನು ಇವತ್ತು ಪೂರ್ತಿ
ಅಂತ್ಯ ಮಾಡುವಂಥದಕ್ಕೆ ಅವರೇ ಕಾರಣ ಆಗ್ತಾ ಇದ್ದಾರೆ. ಇದಕ್ಕೇನು BJP ಪಾತ್ರ ಬೇಕಾಗೇ ಇಲ್ಲ. ಕಾಂಗ್ರೆಸ್ ಮುಳುಗಲಿಕ್ಕೆ ಸಿದ್ದರಾಮಯ್ಯ, DK ಶಿವಕುಮಾರ್ ಮತ್ತು ರಾಹುಲ್ ಗಾಂಧಿ ಇವ್ರು 3 ಜನ ಸರ್. ಅಲ್ಲ, ಈ ಹಿಜಾಬ್ ವಿಚಾರ ಪದೇ ಪದೇ ಚರ್ಚೆ ಆಗುವಂತ ಅವಶ್ಯಕತೆ ಇದೆ ಅಂತ ಅನ್ಸುತ್ತಾ? ಆಲ್ರೆಡಿ ಹೈಕೋರ್ಟ್ ನಲ್ಲಿ ತೀರ್ಪು ಬಂದಿದೆ, ಮೇಲ್ಮನವಿಯನ್ನ ಕೂಡ ಸಲ್ಲಿಸಿದ್ದಾರೆ. ಇಂಥ ಸಂದರ್ಭದಲ್ಲಿ ಇದನ್ನು ಮತ್ತಷ್ಟು ಡ್ರ್ಯಾಗ್ ಮಾಡ್ಕೊಳ್ತಾ ಹೋದ್ರೆ ಎಲ್ಲಿಗೆ ಹೋಗುತ್ತೆ ಪರಿಸ್ಥಿತಿ ರಾಜ್ಯದಲ್ಲಿ ಅನ್ನುವಂಥದ್ದು ಕೂಡ ಸಹಜವಾಗಿ ಮೂಡುವಂತ ಪ್ರಶ್ನೆ. ಓಕೆ, ಕೆಲವರಿಗೆ ಆಲ್ರೆಡಿ ನೆಕ್ಸ್ಟ್ ಎಕ್ಸಾಮ್ಸ್ ಇದೆ, ಬೇಡ ಇದನ್ನು ಮತ್ತಷ್ಟು ವಿವಾದ ಮಾಡ್ಕೊಂಡು ಹೋಗೋದು ಬೇಡ ಅನ್ನುವಂಥ ಮನಸ್ಥಿತಿಗೆ ತಲುಪಿದ್ರು. ಬಟ್ ಸಿದ್ದರಾಮಯ್ಯನವರಂತವರ ಹೇಳಿಕೆ ಪದೇ ಪದೇ ಇದನ್ನ ಕೆದಕುವಂತ ಕೆಲಸ ಮಾಡ್ದಂತ ಆಗ್ತಾ ಇದೆ. ಇದು ನಿಶ್ಚಿತವಾಗಿ ಇದು ನ್ಯಾಯವಾಗಿ ನ್ಯಾಯಾಂಗ ನಿಂದನೆ ಆಗ್ತಾ ಇದೆ. ನ್ಯಾಯಾಂಗದ ವ್ಯವಸ್ಥೆ ಬಗ್ಗೆನೇ ಸಂಶಯ ಬರೋ ರೀತಿಯಲ್ಲಿ ನ್ಯಾಯಾಲಯದ ತೀರ್ಪುಗಳನ್ನು ಪ್ರಶ್ನೆ ಮಾಡುವಂಥ ರೀತಿ ನೋಡಿದ್ರೆ ಇವರಿಗೆ ನ್ಯಾಯಾಂಗದ ಬಗ್ಗೆ ಗೌರವ ಇಲ್ಲ, ಸಂವಿಧಾನ ಬಗ್ಗೆ ಗೌರವ ಇಲ್ಲ ಕಾಂಗ್ರೆಸ್ಸಿಗರಿಗೆ ಅನ್ನುವಂಥದ್ದು. ಈ ರೀತಿ ಪ್ರಚೋದನೆ, ಹಿಜಾಬ್ ಪ್ರಚೋದನೆ ಮಾಡಿದವರೆ ಕಾಂಗ್ರೆಸ್ಸಿಗರು ಮೊದಲು. ಏನು 6 ಮಂದಿ ಅವರು ಹೆಣ್ಮಕ್ಳೇನಿದ್ರು ಅವ್ರು ಕೋರ್ಟಿಗೆ ಹೋಗಲಿಕ್ಕೆ ಅಷ್ಟು ದೊಡ್ಡ ದೊಡ್ಡ ವಕೀಲರನ್ನ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟವ್ರೆ ಕಾಂಗ್ರೆಸ್ಸಿಗರು ಅದಾರೆ. ಆ ವಕೀಲರು ಸಹಿತ ಕಾಂಗ್ರೆಸ್ನವ್ರು ಅದಾರೆ. ಈ ರೀತಿ ಮೊದಲು ಅದನ್ನು ಮಾಡಿದ್ರು. ಈಗ ಅದರಿಂದ ಹೊರಗೆ ಹೇಗೆ ಬರಬೇಕು ಅನ್ನೋಂಥದ್ರಲ್ಲೇ ಕಾಂಗ್ರೆಸ್ ಇವತ್ತು ಒಂದು ರೀತಿ ಆ ಒಂದು ಇದರಿಂದ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಹೊರಗೆ ಬರಲಿಕ್ಕೆ ಹೋಗಿ ಮತ್ತೆ ಅದರಲ್ಲಿ ಸಿಗ್ಬಿಡ್ತಾ ಇದ್ದಾರೆ. ಆಕ್ಚುಲಿ ಸರ್, ಇವ್ರದ್ದು ಕಾಂಗ್ರೆಸ್ ಪಾರ್ಟಿ ಆಗಿರ್ಬೋದು, JDS ಪಾರ್ಟಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಜಾತ್ಯತೀತ ಅಂತ ಹೇಳ್ಕೊಳ್ತಾರೆ. ಎಸ್ಪೆಷಲಿ ಕಾಂಗ್ರೆಸ್ ಜಾತ್ಯತೀತ, ನಾವೆಲ್ಲರೂ ಕೂಡ ಒಂದೇ ಅಂತ ಹೇಳ್ತಾರೆ. ಇಂಥ ತರಗತಿಗಳಲ್ಲಿ ಎಲ್ಲರೂ ಕೂಡ ಒಂದೇ ಅನ್ನುವಂಥ ಭಾವನೆ ಇರಬೇಕು ಅಂತ ಹೈಕೋರ್ಟ್ ಹೇಳಿದ್ರು ಕೂಡ ಅದನ್ನ ಒಪ್ಕೊಳ್ಳೋದಿಲ್ಲ ಅಂದ್ರೆ ಇದ್ಯಾವ ರೀತಿಯಾದಂಥ ಜಾತ್ಯತೀತ ಮನೋಭಾವನೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಟ್ಟುತ್ತೆ ಇವ್ರ ಪಕ್ಷದ ಮೇಲೆ. ಸರ್, ಇದನ್ನೆಲ್ಲ ನೋಡಿಬಿಟ್ರೆ ನಮ್ಮ ದೇಶಕ್ಕೆ ಈಗ ಸಮಾನ ನಾಗರಿಕ ಸಂಹಿತೆ ಅವಶ್ಯ ಇದೆ ಅನ್ನೋಂಥದ್ದು. ಈ ರೀತಿಯೇ ಆದರೆ ಎಲ್ಲರೂ ಈಗ ಕೋರ್ಟ್ ಹೇಳಿದ್ರು ಸಹಿತ ಇವರು ಈ ರೀತಿ ತಮ್ಮ ವಾದವನ್ನು ಇದು ಮಾಡ್ತಾರಂದ್ರೆ ಇವರು ಜಾತ್ಯತೀತ ಹೆಂಗೆ ಆಗ್ತಾರೆ? ಇವರೊಬ್ಬರು ಮುಸ್ಲಿಂ ಏಜೆಂಟ್ರಾಗಿ ಮಾತಾಡ್ತಾರೆ. ನೀನೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಅದು ಏನು ಕಾಶ್ಮೀರ್ ಫೈಲು ಒಂದು ಏನಂತಾರೆ ಅದು ಸೃಷ್ಟಿ ಮಾಡಿದ್ದು, ಆ ರೀತಿ ಆಗೇ ಇಲ್ಲ ಅನ್ನೋಂಥದ್ದು. ಯಾವ ರೀತಿ ಇವರು ಹೇಳಿಕೆ ಕೊಡಬೇಕು ಅನ್ನೋವಂಥದ್ದು ಈಗ ಹಿಂಗೆ ಮಾತಾಡೇ ಮುಲಾಯಂ ಸಿಂಗು, ಅಖಿಲೇಶ್ ಯಾದವ್ ಪೂರ್ತಿ ಉತ್ತರ ಪ್ರದೇಶ ಹಾಳಾಗಿ ಹೋದರು. ಅದೇ ಮಾದರಿಯಲ್ಲಿ ಕಾಂಗ್ರೆಸ್ ಮತ್ತು JDS ಕರ್ನಾಟಕದಲ್ಲಿ ತಮ್ಮ ನೆಲೆಯನ್ನು ತಾವೇ ಇವತ್ತು ಕಿತ್ಕೊಂಡು ಹೋಗ್ಲಿಕ್ಕೆ ಅವರೇ ಪ್ರಚೋದನೆ ಮಾಡಿ. ಬಿಜೆಪಿಗೆ ಇದೇ ಪ್ಲಸ್ ಪಾಯಿಂಟ್ ಆಗುತ್ತಾ? ಮುಂದಿನ ಎಲೆಕ್ಷನ್ಗೆ ಹಿಂದೂ ಅಜೆಂಡವನ್ನೇ ಇಟ್ಕೊಂಡು ಎಲೆಕ್ಷನ್ ಫೇಸ್ ಮಾಡ್ತೀರಾ? ನಮ್ಮ ಜನ ನೋಡಿ ಸರ್, ಈಗೆಲ್ಲ ಜನ ಜಾಗೃತಿ ಆಗಿದ್ದಾರೆ. ಹಿಂದೂ ಸಮಾಜ ಜಾಗೃತಿ ಆಗಿದೆ. ಮೊದಲು ಇವರೆಲ್ಲ ಬಣ್ಣದ ಮಾತುಗಳಿಗೆ ಹಿಂದೂ ಸಮಾಜ ಜಾತ್ಯತೀತ ಅನ್ನೋಂಥ ಒಂದು ಏನು ವ್ಯವಸ್ಥೆಯನ್ನು ದೇಶದಲ್ಲಿ ತಂದು ಮುಸ್ಲಿಂ ತುಷ್ಟೀಕರಣ ಏನು ಮಾಡಿದ್ರು, ಅದರ ಒಂದು ಬಣ್ಣ ಇವತ್ತು ಬಯಲಾಗ್ತಾ ಇದೆ. ಇದು ಜಾತ್ಯತೀತ ಅಲ್ಲ, ಇದು ಕೇವಲ ಮುಸ್ಲಿಂ ಓಟಿನ ಸಲುವಾಗಿ ಮುಸ್ಲಿಂ ತುಷ್ಟೀಕರಣ ಮಾಡುತ್ತಿರೋದ್ರಿಂದ ನಮ್ಮ ಹಿಂದೂ ಸಮಾಜ ಮೇಲೆ, ನಮ್ಮ ದೇಶದ ಮೇಲೆ ಈ ರೀತಿ ಒತ್ತಡ ಹಾಕುವಂಥದ್ದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಹಿಂದೂ ಸಮಾಜ ಒಂದಾಗ್ತಾಯಿದೆ. ಯಾರು ಹಿಂದೂ ಧರ್ಮದ ಬಗ್ಗೆ, ಹಿಂದೂ ಸಂಸ್ಕೃತಿ ಬಗ್ಗೆ ಅವಮಾನ ಮಾಡ್ತಾರೋ ಅವ್ರಿಗೆ ಸರಿಯಾಗಿ ಬುದ್ಧಿ ಚುನಾವಣೆಯಲ್ಲಿ ಕಲಿಸ್ತಾರೆ. ಉತ್ತರ ಪ್ರದೇಶದಲ್ಲಿ ಆಗಿದ್ದು ಅದೇ ಮಾದರಿಯಲ್ಲಿಯೂ ಇನ್ನು ದೇಶದಲ್ಲಿ ನಿಶ್ಚಿತವಾಗಿಯೂ ಹಿಂದೂಗಳು ಜಾಗೃತಿ ಆಗ್ತಾರೆ. ತಮ್ಮ ರಕ್ಷಣೆ ಮಾಡುವಂಥ ಯಾವ ಪಕ್ಷ ಇದೆ ಅದಕ್ಕೆ ಮತ ಹಾಕಬೇಕು. ನಮ್ಮ ಧರ್ಮ, ನಮ್ಮ ದೇಶ ಯಾರು ರಕ್ಷಣೆ ಮಾಡ್ತಾರೋ ಅವ್ರಿಗೆ ಮತ ಹಾಕಬೇಕು ಅನ್ನೋಂಥ ಒಂದು ಕಡೆ ಇವತ್ತು ಜನ ಹೋಗಲಿಕ್ಕೆ ಇವರೆಲ್ಲರ ಡೊಂಗಿ ಜಾತ್ಯತೀತ ಮತ್ತು ಮುಸ್ಲಿಂ ತುಷ್ಟೀಕರಣನೇ ಕಾರಣ ಆಗ್ತದೆ ಭವಿಷ್ಯದಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಬಸನಗೌಡ ಪಾಟೀಲ್ ಯತ್ನಾಳ್ರೆ. ನ್ಯೂಸ್ 18 ಜೊತೆ ಮಾತನಾಡ್ತಾ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಸಿದ್ದರಾಮಯ್ಯನವರ ಹೇಳಿಕೆ ವಿವಾದ ಆಗಿರುವಂಥದ್ದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆ ರಾಜಶೇಖರಾನಂದ ಸ್ವಾಮೀಜಿಗಳು ವಜ್ರದೇಹಿ ಮಠ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಮೀಜಿಗಳೇ ನಮಸ್ಕಾರ. ಸಿದ್ದರಾಮಯ್ಯನವರ ಹೇಳಿಕೆ ಗಮನಿಸಿದ್ದೀರಾ ಅಂತ ಕಾಣಿಸುತ್ತೆ, ಏನ್ ರಿಯಾಕ್ಷನ್ ನಿಮ್ದು? ಆಗಿರುವ ಸನ್ನಿವೇಶದಲ್ಲಿ ಉಚ್ಚ ನ್ಯಾಯಾಲಯ ಒಂದು ತೀರ್ಪು ಕೊಟ್ಟಿದೆ. ಇವರೊಂದು ಶಾಸನ ಸಭೆಯಲ್ಲಿ ಕುಳಿತುಕೊಂಡು ಕಾನೂನು ರಚನೆ ಮಾಡಿ ಆ ಕಾನೂನನ್ನ ಜಾರಿ ಮಾಡಿಸಬೇಕಾಗಿರುವಂತಹ ಸ್ಥಿತಿಯಲ್ಲಿರುವ ಒಬ್ಬ ವಿಪಕ್ಷದ ನಾಯಕ ಇವರು ಮಾತಾಡಿರುವ ರೀತಿ ನೋಡಿದ್ರೆ ಅರೆಮರುಳಲ್ಲಿ ಮಾತಾಡಿದ ಹಾಗೆ ನಮಗನ್ನಿಸ್ತದೆ. ನೋಡಿ, ಇವರು ಸಾಮಾನ್ಯವಾಗಿ ಮಾತಾಡಿದ್ರೆ ಅದೇನು ದೊಡ್ಡ ವಿಷಯವಲ್ಲ. ಇವರು ಕೇದಾರ ಜಗದ್ಗುರುಗಳು,
ಉಜ್ಜಯಿನಿ ಜಗದ್ಗುರುಗಳು ಅರ್ಥಾತ್ ಪಂಚಪೀಠಾಧೀಶ್ವರರನ್ನ ಬೀದಿಗೆ ಎಳೆದಿದ್ದಾರೆ. ಸಿದ್ಧಗಂಗಾ ಮತ್ತೆ ತುಮಕೂರು ಸುತ್ತೂರು ಶ್ರೀಗಳಂತಹ ಮಹಾನ್ ಪೀಠಗಳನ್ನ ಅಲ್ಲಿಯ ಶ್ರೀಗಳನ್ನ ಪ್ರಶ್ನೆ ಮಾಡಿದ್ದಾರೆ. ಇದು ಬಹಳ ದೊಡ್ಡ ಒಂದು ಬೆಂಕಿಯಲ್ಲಿ ತುಪ್ಪ ಹಾಕಿದ್ದಾರೆ ಇವರು. ಹಾಗಾಗಿ ಈ ಕಾವಿ ಅನ್ನೋದು ಒಂದು ಅಗ್ನಿ, ಅದು ದಹಿಸಿಕೊಳ್ತದೆ. ಸಿದ್ದರಾಮಯ್ಯನವರು ಇದನ್ನ ಬಹಳ ಯೋಚನೆ ಮಾಡಬೇಕು. ಯಾಕೆ ಅಂತಂದ್ರೆ ಇದು ಒಂದು ನೋಡಿ ಸಾಮಾನ್ಯ ಮಾತಲ್ಲ. ಇವರು ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದವರು. ಸಮವಸ್ತ್ರದ ನೀತಿಯನ್ನ ರಚನೆ ಮಾಡಿರೋದು ಇವರದೇ ಸರ್ಕಾರ, ಇವರೇ ಶಾಸನಸಭೆಯಲ್ಲಿ ಇದ್ದವರು. ಸಮವಸ್ತ್ರವನ್ನ ಹಾಗೆ ಪಾಲಿಸಿ ಅಂತ ಹೇಳಿರೋದು ಉಚ್ಚ ನ್ಯಾಯಾಲಯ. ಹಾಗಾಗಿ ಈ ಸನ್ನಿವೇಶದಲ್ಲಿ ನೋಡಿ ಉಚ್ಚ ನ್ಯಾಯಾಲಯಕ್ಕೆ ಇದು ಮುಗಿಯಲಿಲ್ಲ, ಅವರು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ಯಾರು ನ್ಯಾಯ ನಮ್ಗೆ ಸಿಕ್ಲಿಲ್ಲ ಅನ್ನುವುದನ್ನ ಕೋರ್ಟಿಗೆ ತಫರಾಕಿ ಹಾಕಿ ಅವರು ಉಚ್ಚ ನ್ಯಾಯಾಲಯಕ್ಕೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ಇಂತಹ ಒಂದು ಸನ್ನಿವೇಶದಲ್ಲಿ ಇವರೊಬ್ಬರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದವರು, ಅದರಲ್ಲಿ ಒಬ್ರು ಕಾನೂನು ಅರಿತವರು, ಒಬ್ಬರು ನ್ಯಾಯವಾದಿ. ಇವರು ಕಾನೂನಿಗೆ ಒಂದು ಸವಾಲನ್ನ ಹಾಕಿದ್ದಾರೆ. ಈಗ ಕಾನೂನಿಗೆ ಒಂದು ಸಡ್ಡಾಗಿ ನಿಂತಿದ್ದಾರೆ. ನೋಡಿ, ಸಿದ್ದರಾಮಯ್ಯನವರ ಆವತ್ತಿನಿಂದ ಇವತ್ತಿನವರೆಗೆ ಅವರ ಬಾಡಿ ಲ್ಯಾಂಗ್ವೇಜ್ ಅನ್ನ ನೋಡಿದ್ರೆ ಇವರದ್ದು ಒಂದು ತುಷ್ಟೀಕರಣದ ರಾಜಕಾರಣ, ಮತ್ತೊಂದು ಓಲೈಕೆಯ ರಾಜಕಾರಣ. ಈ ಓಲೈಕೆಯ ರಾಜಕಾರಣದಲ್ಲಿ ಇವರು ಸುಡುತ್ತಾನೆ ಇದ್ದಾರೆ. ಇವರಿಗೆ ಬೇಯ್ತಾನೆ ಇದೆ ಒಳಗಿಂದ. ಅದನ್ನ ಹೇಗೆ ಹೊರಗೆ ಹಾಕಬೇಕು ಗೊತ್ತಿಲ್ಲ. ಬಿರ್ರಿ ಹೊರಗಾಗ್ತಾ ಇದ್ದಾರೆ. ಇದನ್ನು ಹೇಗೆ ಕ್ಷಮಿಸೋದು? ಇದು ನೋಡಿ ಸಾಮಾನ್ಯವಾದ ಮಾತಲ್ಲ. ನಾವು ಹೇಳ್ತಾ ಇದ್ದೀವಿ, ಕೇದಾರ ಪಂಚಪೀಠದಂತಹ ಮಹಾನ್ ಪೀಠಗಳನ್ನ ಇವರು ಈಗ ಬೀದಿಗೆಳೆದಿದ್ದಾರೆ. ಇದು ಮಹಾ ಅಪರಾಧ. ಇದು ಕ್ಷಮೆ ಕೇಳುವುದು ಮಾತ್ರವಲ್ಲ, ಇವರು ನಾಳಿನ ದಿವಸದಲ್ಲಿ ಇದೇ ಅಗ್ನಿಯಲ್ಲಿ ಸುಟ್ಟು ಹೋಗಲಿಕ್ಕೂ ಸಾಕು, ಹೇಳಲಿಕ್ಕಾಗೋದಿಲ್ಲ. ಅಲ್ಲ ಶ್ರೀಗಳೇ, ಇಲ್ಲಿ ಇವರು ಬಿಜೆಪಿ ಬಗ್ಗೆ ಆರೋಪ ಮಾಡ್ತಾ ಇದ್ರು. ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಪಕ್ಷದವರು ಎಲ್ಲರೂ ಕೂಡ ಬಿಜೆಪಿಯವರು ಕೋಮು ರಾಜಕೀಯ ಮಾಡ್ತಾ ಇದ್ದಾರೆ, ಹಿಂದುತ್ವದ ಅಜೆಂಡಾ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಬಟ್ ಇವತ್ತು ಅವ್ರು ಮಾತನಾಡಿರುವಂತ ರೀತಿ ನೋಡಿದ್ರೆ ಇವು ಯಾವ ರೀತಿಯಾದಂತ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ, ಒಂದು ಸಮುದಾಯವನ್ನ ತುಷ್ಟೀಕರಣ ಮಾಡುವ ರೀತಿಯಲ್ಲ ಇದೆ ಅವರ ಹೇಳಿಕೆ, ಅವರ ನಮ್ಮ ಹೌದು. ಅವರಿಗೆ ನೋಡಿ, ಅವರಿಗೆ ಈಗ ದ್ವಂದ್ವ ಸ್ಥಿತಿಯಲ್ಲಿ ಇದ್ದಾರೆ ಅವರು. ಅವರ ಒಳಗೆ ಅವರಿಗೆ ಯಾವುದು ಹೆಡ್ ಆಫೀಸ್ ಅನ್ನೋದೇ ಅವರಿಗೆ ಈಗ ಗೊಂದಲ ಉಂಟಾಗಿದೆ. ಈ ಗೊಂದಲದ ಕಡೆಯಲ್ಲಿ ಅವ್ರಿಗೆ ಏನ್ ಮಾತಾಡಬೇಕು ಅನ್ನೋದು ಕೂಡ ಗೊತ್ತಾಗದಂತ ಒಂದು ಸನ್ನಿವೇಶದ ಒಳಗೆ ಅಪೇಚಲ್ಲಿ ಸಿಲುಕಿ ಬಿಟ್ಟಿದ್ದಾರೆ. ಹಾಗಾಗಿ ಇವರು ಒಂದು ಸಾಮಾನ್ಯ ವಿಷಯವಾದ್ರೆ ಇದೊಂದು ಲೆಕ್ಕ ಬೇರೆ. ನೋಡಿ, ಒಂದು ಕಡೆ ಉಚ್ಚ ನ್ಯಾಯಾಲಯ ಇದೆ, ಇನ್ನೊಂದು ಕಡೆ ಸರ್ವೋಚ್ಚ ನ್ಯಾಯಾಲಯ ಇದೆ. ಈ ಶಾಸನ ಸಭೆಗಳಲ್ಲಿ ಇವರು ರಚನೆ ಮಾಡಿರುವಂತ ಕಾನೂನುಗಳ ಅಸ್ತಿತ್ವ ಕೂಡ ಇದರೊಳಗೆ ಅಡಗಿದೆ. ಇವರೊಂದು ಕಾನೂನನ್ನೇ ಪೇಚಿಗೆ ಸಿಲುಕಿಸಿದ್ದಾರೆ. ಒಂದು ಕಡೆಯಲ್ಲಿ ಸರ್ಕಾರಕ್ಕೆ ನಿರ್ದೇಶನ ಮಾಡ್ತಾರೆ, ಇನ್ನೊಂದು ಕಡೆ ಉಚ್ಚ ನ್ಯಾಯಾಲಯವನ್ನ ಕಡೆಗಣಿಸ್ತಾರೆ, ಇನ್ನೊಂದು ಕಡೆಯಲ್ಲಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ, ಸುಪ್ರೀಂ ಕೋರ್ಟಿನ ಬಗ್ಗೆ ಏನು ಮಾತಾಡೋದಿಲ್ಲ. ಈ ರೀತಿಯಲ್ಲಿ ಇವರು ತಾರತಮ್ಯ ಮಾಡಿ ಇವರು ತನ್ನ ಅಸ್ತಿತ್ವವನ್ನೇ ಮೂಲೆಗುಂಪು ಮಾಡುವ ಒಂದು ಮನಸ್ಥಿತಿಗೆ ಬಂದಿದ್ದಾರೆ ಅಂತ ನಮ್ಗೆ ಅನಿಸ್ತದೆ. ಇಲ್ಲದಿದ್ದರೆ ನೋಡಿ, ಪಂಚಪೀಠಾಧೀಶ್ವರರು ಇದೊಂದು ಸಾಮಾಜಿಕ ಪರಿಕಲ್ಪನೆ. ಅವರು ಪೀಠಾಧೀಶ್ವರರಾಗಿ ಅವರದ್ದು ಒಂದು ಸಿದ್ಧಾಂತ ಇದೆ. ಆ ಸಿದ್ಧಾಂತದ ಒಳಗೆ ಅವರುಗಳು ನಡೀತಾರೆ. ಆದಿಶಂಕರಾಚಾರ್ಯರು ಕೂಡ ಜಗದ್ಗುರುಗಳಾಗಿ ಅವರು ಕೂಡ ತಲೆಗೆ ಪೋಷಾಕು ಹಾಕ್ತಾರೆ. ನೋಡಿ, ಬಂದಿರೋದು ಶೈಕ್ಷಣಿಕ ಸಮಸ್ಯೆ. ಶೈಕ್ಷಣಿಕದಲ್ಲಿ ಒಂದು ಸಮಾನ ವ್ಯವಸ್ಥೆಯಲ್ಲಿ ನಾವುಗಳು ವಿದ್ಯಾಕಾಂಕ್ಷಿಗಳಾಗಬೇಕು, ಎಲ್ಲರೂ ಸಮಾನವಾಗಿ ವಿದ್ಯೆಯನ್ನು ಪಡೆಯಬೇಕು ಅನ್ನೋದು ಅಲ್ಲಿ ಒಂದು ಶಾಸನ ಇದೆ. ಈ ಶಾಸನವನ್ನು ಅವರೇ ಪ್ರಶ್ನೆ ಮಾಡ್ತಾ ಇದ್ದಾರೆ, ಸರ್ಕಾರಕ್ಕೆ ಹೇಳ್ತಾ ಇದ್ದಾರೆ. ನಿಮ್ಗೆ ನೋಡಿ, ಅವರು ಎಲ್ಲಿವರೆಗೆ ಹಾಸ್ಯಾಸ್ಪದ ಮಾಡಿದ್ರು ಅಂದ್ರೆ ಈ ಒಂದು ವ್ಯವಸ್ಥೆಯನ್ನ, ಅವರಲ್ಲಿ ಒಂದು ಶಲ್ಯ ಇದೆ. ಅವರೊಂದು ಕೊರಳಿಗೆ ಶಲ್ಯ ಹಾಕ್ತಾರೆ. ಯಾಕಂದ್ರೆ ಅವ್ರು ಧೋತಿ ಉಡೋದು. ಶಲ್ಯ ಹಾಕುವಾಗ ಒಂದು ದುಪ್ಪಟ್ಟದ ಫೋಟೋ ತೋರಿಸ್ತಾರೆ. ಅವರು ಒಬ್ರು ಹೆಣ್ಣಿನ ಫೋಟೋವನ್ನ ತೋರಿಸ್ತಾರೆ, ಮಾತೆಯ ಫೋಟೋವನ್ನ ತೋರಿಸ್ತಾರೆ. ಆಮೇಲೆ ಅವರು ಅವರ ಶಾಲನ್ನ ಅವ್ರು ಹೇಳ್ತಾರೆ, ಹೀಗೆ ಬೇಕಾದ್ರೂ ಹಾಕಿಕೊಳ್ಳಿ, ಹೀಗೆ ಬೇಕಾದ್ರೂ ಹಾಕಿಕೊಳ್ಳಿ ಅಂತಾರೆ. ಅಲ್ಲಿ ಒಬ್ರು ತಾಯಿ ಹೇಳ್ತಾರೆ, ಮಹಿಳೆಯರನ್ನ ಅವಮಾನ ಮಾಡಬೇಡಿ ಅಂತ ಒಬ್ರು ತಾಯಿ ಕೂಗುತ್ತಾ ಇದ್ದಾರೆ. ಇವರು ಒಂದು ಕಡೆಯಲ್ಲಿ ಮಹಿಳೆಯರ ಪೋಷಾಕನ್ನ ಅವಮಾನಿಸ್ತಾರೆ, ಇನ್ನೊಂದು ಕಡೆಯಲ್ಲಿ ಸ್ವಾಮೀಜಿಗಳು, ಪಂಚಪೀಠಾಧೀಶ್ವರರು, ಜಗದ್ಗುರುಗಳು, ಅವರ ಪೋಷಾಕನ್ನ ಇವರು ಪ್ರಶ್ನೆ ಮಾಡ್ತಾರೆ. ಎಂತಹ ಒಂದು ಮಾನಸಿಕ ಸ್ಥಿತಿ ಇವರದು ನೋಡಿ. ನಮ್ಗೆ ಇವಾಗ ಅನ್ನಿಸ್ತದೆ, ಇವರ ತುಷ್ಟೀಕರಣ ಮತ್ತೆ ಓಲೈಕೆ ರಾಜಕಾರಣದಲ್ಲಿ ಇವರು ಬೆಂದು ಹೋಗುವ ಸ್ಥಿತಿಗೆ ಬಂದಿದ್ದಾರೆ ಎನ್ನುವುದು ಇವರ ಮಾನಸಿಕ ಸ್ಥಿತಿಯನ್ನ ತೋರಿಸ್ತದೆ ಅನ್ನುವುದು ನಮಗೆ ಅರಿವಾಗ್ತದೆ. ಇವರ ಮನಸ್ಥಿತಿ ಇದು ಬಿಜೆಪಿ ಸರ್ಕಾರನೇ ಏನೋ ಮಾಡ್ಬಿಟ್ಟಿದೆ ಅನ್ನುವ ರೀತಿಯಲ್ಲಿ ಅವ್ರ ವಿರುದ್ಧ ಮಾತಾಡ್ಲಿಕ್ಕೆ ಹೋಗಿ ಹೈಕೋರ್ಟ್ ತೀರ್ಪನ್ನೇ ಪ್ರಶ್ನೆ ಮಾಡ್ದಂತ ಆಗ್ತಾ ಇದೆ ಅಷ್ಟೇ. ಸ್ವಾಮೀಜಿಗಳು ತಲೆಯ ಮೇಲೆ ಪೇಟವನ್ನ ಹಾಕ್ತಾರೆ, ಅದನ್ನ ಪ್ರಶ್ನೆ ಮಾಡ್ತೀರಾ ಅಂದ್ರೆ ಏನ್ ಅರ್ಥ? ಅದೇ ಆಗ್ತಾ ಇರೋದು ಈಗ ಸಿದ್ದರಾಮಯ್ಯನವರ ಮಾತುಗಳನ್ನ ಗಮನಿಸಿದ್ರೆ.
ಅಲ್ಲ, ಅವರು ಈಗ ಬಿಜೆಪಿಯನ್ನ ಪ್ರಶ್ನೆ ಮಾಡುವುದಾದರೆ ಅದು ಅವರ ರಾಜಕೀಯ ವ್ಯವಸ್ಥೆ, ಅವರು ಪ್ರಶ್ನೆ ಮಾಡ್ಲಿ, ಅದ್ರಲ್ಲಿ ಏನ್ ಪ್ರಶ್ನೆ ಇಲ್ಲ. ನಮ್ಗೇನಾದ್ರ ಯಾವುದೇ ರೀತಿಯ ಯಾವುದೇ ಮಾಧ್ಯಮಗಳಿಗೂ ಅದು ಪ್ರಶ್ನೆ ಇಲ್ಲ. ಆದ್ರೆ ಇಲ್ಲಿ ಅವರು ಎಳೆದು ತಂದಿರುವಂತದ್ದು ಸ್ವಾಮೀಜಿಗಳನ್ನ, ಇದು ಬಹಳ ಅಪರಾಧ. ಸ್ವಾಮೀಜಿಗಳು ಅಂತಂದರೆ ಅವರು ಉಡುವಂತಹ ಬಟ್ಟೆ ಅರ್ಥಾತ್ ಕಾವಿ, ಅದು ಸುಡುವ ಬೆಂಕಿ, ಅದು ರಾಜಶೇಖರಾನಂದ ಶ್ರೀಗಳೇ, ಇವನ್ ಬಿಜೆಪಿ ಅವರು ಕೂಡ ಯಾರು ಏನು ನೀವು ಹೊರಗಡೆ ಹಿಜಾಬ್ ಅನ್ನ ಹಾಕ್ಲೇಬೇಡಿ, ಟೋಪಿಯನ್ನ ಹಾಕ್ಲೇಬೇಡಿ ಅಂತ ಯಾರು ಕೂಡ ಹೇಳ್ತಾ ಇಲ್ಲ. ತರಗತಿ ಒಳಗಡೆ ನಾವೆಲ್ಲ ಒಂದು ಅನ್ನುವಂತ ರೀತಿಯಲ್ಲಿ ಸಮವಸ್ತ್ರ ನಿಯಮವನ್ನ ಪಾಲನೆ ಮಾಡಿ ಅಂತ ಹೇಳಿದ್ರು. ಅದಾದ್ಮೇಲೆ ಕೋರ್ಟ್ ಮೆಟ್ಟಿಲೇರ್ತು, ಕೋರ್ಟ್ ಕೂಡ ಅದು ಸರಿಯಾಗಿದೆ ಸರ್ಕಾರದ ಒಂದು ಆದೇಶ ಅಂತ ಹೇಳ್ತು ಅಷ್ಟೇ. ತರಗತಿ ಒಳಗಡೆ ಯಾರು ಕೂಡ ಹೊರಗಡೆ ಇರುವಂತ ಮುಸ್ಲಿಂ ಧರ್ಮಗುರುಗಳು ಈ ಒಂದು ಟೋಪಿಯನ್ನ ಹಾಕಬಾರ್ದು, ಪೇಟವನ್ನ ಹಾಕಬಾರ್ದು, ಹಾಗೆ ಬುರ್ಕಾವನ್ನ ಹಾಕಬಾರ್ದು, ಹಿಜಾಬನ್ನ ಹಾಕಬಾರ್ದು, ಯಾರು ಹೇಳ್ತಾ ಇಲ್ಲ. ನೀವು ಸರ್ವ ಸ್ವತಂತ್ರ ತರಗತಿಯಿಂದ ಹೊರಗಡೆ ಬಂದ್ಮೇಲೆ. ಹೌದು ಹೌದು, ಪ್ರಶ್ನೆ ಅಲ್ಲ. ಸಿದ್ದರಾಮಯ್ಯನವರು ಮೊದಲಿಗೆ ಹಿಜಾಬ್ನ ವಿಷಯ ಬಂದಾಗ ಅವರು ಯಾವುದೇ ಸ್ಟ್ಯಾಂಡ್ ಅನ್ನ ತಗೊಳ್ಳಿಲ್ಲ. ಅವರ ಯಾರ ಪರವಾಗಿ ಮಾತಾಡಬೇಕು ಅನ್ನುವುದೇ ಗೊಂದಲದಲ್ಲಿದ್ರು. ಅವರು ಯಾರನ್ನ ಓಲೈಸಬೇಕು ಅನ್ನುವ ಸ್ಥಿತಿಯಲ್ಲಿ ಅವರು ಗೊಂದಲದಲ್ಲಿದ್ರು. ಆಗಲೂ ಹೇಳಿದ್ರು ಅವರು, ಏನು ಹಾಕೊಳ್ರಪ್ಪ ಅಂತ ಏನೋ ಗಾಳಿಗೆ ಹಾರಿಸಿ ಬಿಟ್ರು. ಆದ್ರೆ ನಮಗೆ ಇವರದು ನೀತಿಯನ್ನ ನೋಡುವಾಗ ಇವರು ಎಲ್ಲಿವರೆಗೆ ಓಲೈಕೆ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಮುಖ್ಯಮಂತ್ರಿಗಳಿರುವಾಗ ನಡೆದುಕೊಂಡ ರೀತಿಯನ್ನ ನಾವು ಗಮನಿಸಿದ್ರೆ ನಮ್ಗೆ ಅರ್ಥ ಆಗ್ತದೆ. ಆದ್ರೆ ಪ್ರಶ್ನೆ ಇದ್ದದ್ದೇನು ಅಂತಂದರೆ, ಇವರು ಹಿಜಾಬಿನ ಬಗ್ಗೆ ಮಾತಾಡುವಾಗ ಹಿಜಾಬ್ ಎಲ್ಲಿ ಹಾಕಬೇಕು ಎನ್ನುವುದರ ಬಗ್ಗೆ ನ್ಯಾಯಾಲಯ ಮತ್ತೆ ಸರ್ಕಾರಗಳು ನೀತಿಯನ್ನ ತಂದಿರೋದು ಶೈಕ್ಷಣಿಕ ವ್ಯವಸ್ಥೆ ಶಾಲೆಯ ಒಳಗೆ, ಅದು ತರಗತಿಯ ಒಳಗೆ. ತರಗತಿಯ ಹೊರಗಿನಿಂದ ಅವರು ಹಿಜಾಬ್ ಹಾಕ್ಲಿ, ಬುರ್ಕಾ ಹಾಕ್ಲಿ, ಯಾರಿಗೂ ಬಿದ್ದೋಗ್ಲಿಲ್ಲ. ಈಗ ಬುರ್ಕಾ ಹಾಕದೆ ಅವ್ರ ದಾರಿಯಲ್ಲೆಲ್ಲ ನಡೆದು ಹೋಗಲ್ವಾ ಇಸ್ಲಾಂ ಮಹಿಳೆಯರು? ಅದ್ರ ಪ್ರಶ್ನೆನೇ ಬರಲ್ಲ. ಇವರು ಪ್ರಶ್ನೆ ಮಾಡುವ ಭರದಲ್ಲಿ, ಬಿಜೆಪಿಯವರನ್ನ ಪ್ರಶ್ನೆ ಮಾಡುವ ಭರದಲ್ಲಿ ಒಂದು ಕಡೆಯಲ್ಲಿ ಹಿಂದೂ ಮಹಿಳೆಯರನ್ನ ಅವಮಾನ ಮಾಡಿದ್ದಾರೆ, ಮತ್ತೆ ಪಂಚಪೀಠಾಧೀಶ್ವರರು ಜಗದ್ಗುರುಗಳನ್ನ ಇವರು ಅವಮಾನ ಮಾಡಿದ್ದಾರೆ. ಇದಕ್ಕೆ ಬೆಲೆ ತೆರಬೇಕು ಅಂತ ನಾವು ಹೇಳೋದು. ಅವರ ಗೊಂದಲ ಮೊನ್ನೆ ವಿಧಾನಸಭೆ ವಿಚಾರದಲ್ಲೂ ಗೊತ್ತಾಯ್ತಲ್ಲ ಸರ್. ವಿಧಾನಸಭೆಯಲ್ಲಿ ಚರ್ಚೆ ಆಗ್ಬೇಕಾದ್ರೆ 2002ರಲ್ಲಿ ಅವರದ್ದೇ ಸರ್ಕಾರ ಮಾಡಿದ್ದಂತ ರೂಲ್ಸ್ ಅನ್ನ ಅವರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಿಜೆಪಿ ಮಾಡಿರುವಂತ ರೂಲ್ಸ್ ಅಲ್ಲ, ಹಿಂದೂ ಏತರರಿಗೆ ಅಲ್ಲಿರುವಂತ ಸುತ್ತಮುತ್ತ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅನ್ನುವಂಥದ್ದನ್ನ. ಹೌದು, ಇವರು ನಮ್ಮ ಅಭಿಪ್ರಾಯದ ಒಳಗೆ ಪ್ರಸ್ತುತ ಅವರು ವಿಪಕ್ಷ ನಾಯಕನ ಸ್ಥಾನದಲ್ಲಿದ್ದಾರೆ. ನಾಲಾಯಕ್ ಅವರು ವಿಪಕ್ಷ ಸ್ಥಾನಕ್ಕೆ ಅವರು ಅಗೌರವವನ್ನು ತಂದಿದ್ದಾರೆ. ಇದು ನೋಡಿ, ಒಬ್ರು ಮುಖ್ಯಮಂತ್ರಿಗಳು ಮಾತಾಡುವ ಮಾತಿಗೂ ವಿಪಕ್ಷ ನಾಯಕ ಮಾತಾಡುವ ಮಾತಿಗೂ ತುಂಬಾ ಮೌಲ್ಯ ಇರ್ತದೆ. ಅದು ಒಂದು ಶಾಸನ ಸಭೆಯ ಒಳಗೆ ಮಾತಾಡಿದ್ದಾರೆ ಅವರು. ಅದು ಕಡತದಲ್ಲಿ ಹೋಗಿರ್ತದೆ ನೋಡಿ. ಅದೇನು ಅಷ್ಟು ಸುಲಭವಾದ ವಿಷಯವಲ್ಲ, ಅದೊಂದು ಕಡತದಲ್ಲಿ ಹೋಗಿರ್ತದೆ. ಅದು ಇನ್ನೂ 100 ಮುಖ್ಯಮಂತ್ರಿಗಳು ಬಂದ್ರು ಆ ಕಡತ ಹಾಗೇನೆ ಉಳಿಯತ್ತೆ. ಹಾಗಾಗಿ ಇದು ಸಾಮಾನ್ಯ ವಿಷಯವಲ್ಲ. ಸಿದ್ದರಾಮಯ್ಯನವರು ಬೆಂಕಿಯನ್ನ ಮೈ ಮೇಲೆ ಎಳೆದುಕೊಂಡು ಹಾಕಿದ್ದಾರೆ. ಮಾತಾಡುವ ಭರದಲ್ಲಿ ಇವರು ಬೆಂಕಿಯನ್ನೇ ಮೈ ಮೇಲೆ ಆವೇಶ ಮಾಡ್ಕೊಂಡಿದ್ದಾರೆ. ಹಾಗಿರುವುದರಿಂದ ಇವರು ಮಾತಾಡುವುದಕ್ಕೆ ನಮ್ದೇನು ಆಕ್ಷೇಪ ಇಲ್ಲ. ಸ್ವಾಮೀಜಿಗಳನ್ನೇ ಯಾಕೆ ತರಬೇಕು ನೋಡಿ? ಬಹಿರಂಗವಾಗಿ ಎಲ್ಲೂ ನೀವು ದುಪ್ಪಟ್ಟ ಹಾಕಬೇಡಿ, ಬುರ್ಕಾ ಹಾಕಬೇಡಿ, ಯಾರು ಏನು ಹೇಳಿಲ್ವಲ್ಲ. ಯಾರು ಈಗ ಹಿಂದೂ ಹೆಣ್ಣು ಮಕ್ಕಳು ನಮ್ಮ ಗಂಗಾವತಿ ಅತ್ಲಾಗೆಲ್ಲ ಹೋದ್ರೆ ನಮ್ಮ ಹಿಂದೂ ಹೆಣ್ಣು ಮಕ್ಕಳು ತಲೆಯಲ್ಲಿ ಆ ಸೀರೆಯ ಸೆರಗನ್ನ ಮೆದುಗೊಳ್ತಾರೆ. ಹಾಗೆ ಅಂತ ಹೇಳಿ ಯಾರು ಅದನ್ನು ಪ್ರಶ್ನೆ ಮಾಡೋದಿಲ್ಲ. ಅದು ಬಹಿರಂಗವಾಗಿ ಸಾಮಾಜಿಕ ಪರಿಕಲ್ಪನೆ. ಅದು ಈಗ ನಮ್ಮ ಸ್ವಾಮೀಜಿಗಳು ಜಗದ್ಗುರುಗಳು ಹಾಕಿಕೊಳ್ಳೋದು ಅದೊಂದು ಸಾಮಾಜಿಕ ಪರಿಕಲ್ಪನೆ. ಇವರು ಸಾಮಾಜಿಕ ಪರಿಕಲ್ಪನೆಯನ್ನ ಶಾಲೆಯಲ್ಲಿ ಇಡ್ತಾರ, ಶಾಲೆಯ ಕಾನೂನಿಗೆ ಇವರು ತಗೊಂಡ್ ಬರ್ಲಿ ನೋಡೋಣ, ನಾಳೆಯಿಂದ ಎಲ್ಲರೂ ಹಾಕ್ಲಿ ಅಂತ ಹೇಳಿ ಇವರು ಧೈರ್ಯ ಇದ್ರೆ. ಇವರಿಗೆ ಅಂತಹ ಧೈರ್ಯ ಇಲ್ಲ. ಇವರು ಮಾತಾಡೋದೆಲ್ಲ ಬೊಗಳೆ ಮಾತು. ಅಲ್ಲ, ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದ್ 2 ಗುಂಪಿದೆ. ಒಬ್ರದ್ದು ಒಂದೊಂದು ರೀತಿಯಾದಂತ ಅಭಿಪ್ರಾಯ. ಒಬ್ರು ಹಿಂದೂಗಳ ವಿರುದ್ಧ ಹೋಗುವಂತದ್ ಬೇಡ, ಯಾಕೆಂದ್ರೆ ನಾವು ಒಂದು ಸಮುದಾಯದ ತುಷ್ಟೀಕರಣ ಮಾಡ್ದಂತ ಆಗ್ತಾ ಇದೆ, ಮತ್ತೊಂದು ಸಮುದಾಯದ ಆಕ್ರೋಶಕ್ಕೆ ಗುರಿ ಆಗ್ಬಿಡ್ತೀವಿ ಅಂತ ಒಂದ್ ಅಭಿಪ್ರಾಯ ಇದ್ರೆ, ಮತ್ತೊಂದ್ ಕಡೆ ಅವರದ್ದೇ ಆದಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಭಗವದ್ಗೀತೆಯ ವಿಚಾರ ಆಗಿರ್ಬೋದು, ಹಿಂದೂ ಏತರರಿಗೆ ಅವಕಾಶ ಮಾಡಿಕೊಡ್ಬಾರ್ದು ಜಾತ್ರೆ ಉತ್ಸವದಲ್ಲಿ ಹಿಂದೂ ದೇವಸ್ಥಾನಗಳ ಮುಂದೆ ಅನ್ನುವಂಥದ್ದಾಗಿರ್ಬೋದು, ಹಿಜಾಬ್ನ ವಿಚಾರ ಆಗಿರ್ಬೋದು. ಇದು ಕಂಪ್ಲೀಟ್ಲಿ ಗೊಂದಲಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೆ ಕಾಂಗ್ರೆಸ್ ಇಲ್ಲಿ. ಅವರಿಗೆ ಏನಾಗಿದೆ, ಈಗ ಅವರ ಎಲ್ಲ ಕಡೆಯಲ್ಲಿ ಅವರ ಅಸ್ತಿತ್ವಗಳು ಕಳಚಿಕೊಳ್ತಾ ಇದೆ, ಕಳಚಿಕೊಳ್ತಾ ಇದೆ. ನಾಯಕತ್ವದಲ್ಲೂ ಕೂಡ ದ್ವಂದ್ವ ಇದೆ ಅವರಿಗೆ. ಒಂದು ಕಡೆಯಲ್ಲಿ ಒಬ್ರು ಒಂದು ಮಾತಾಡ್ತಾರೆ, ಇನ್ನೊಬ್ರು ಇನ್ನೊಂದು ಮಾತಾಡ್ತಾರೆ. ಇವರ ರಾಜಕೀಯ ವ್ಯವಸ್ಥೆಯ ಬಂಡವಾಳಗಳು ಬಯಲಾಗ್ತಾ ಇದೆ. ಹಾಗಾಗಿ ಇದು ಒಂದು ಬಹಳ, ಇವರು ಯಾವ ತಂತ್ರಗಾರಿಕೆಯನ್ನ ಮೆರೆಯಬೇಕು ಅಂತ ಹೋಗ್ತಾರೋ ಆ ತಂತ್ರದೊಳಗೆ ಇವ್ರದ್ದೊಂದು ಕುತಂತ್ರದೊಳಗೆ ಸಿಕ್ಕಿ ಬೀಳ್ತಾರೆ. ಇವರು ಈಗ ಕುತಂತ್ರದಲ್ಲೇ ಸಿಕ್ಕಿ ಬಿದ್ದಿದ್ದಾರೆ.
ಹಾಗಿರುವುದರಿಂದ ಇದು ನ್ಯಾಯವೇತ್ತತೆ ಅಲ್ಲ. ಇದಕ್ಕೆ ಅವರು ಖಂಡಿತವಾಗಿ ಬಹಳ ದೊಡ್ಡ ದಂಡ ತೆರಬೇಕಾದಂತಹ ಸನ್ನಿವೇಶ ನಿರ್ಮಾಣ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ರಾಜಶೇಖರಾನಂದ ಶ್ರೀಗಳೇ. ಇಷ್ಟೊತ್ತಂಗ ನ್ಯೂಸ್ 18 ಜೊತೆ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ. ನೋಡ್ತಾ ಇದ್ರಲ್ಲ, ಸಿದ್ದರಾಮಯ್ಯನವರ ಒಂದು ರಿಯಾಕ್ಷನ್ ನಿಜಕ್ಕೂ ವಿವಾದವನ್ನ ಎಬ್ಬಿಸಿರುವಂತದ್ದು. ಯಾವ್ಯಾವ ರೀತಿಯಾಗಿ ಮಜಲುಗಳನ್ನ ಪಡ್ಕೊಳ್ಳುತ್ತೋ ಏನೋ ಗೊತ್ತಿಲ್ಲ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ನಿನ್ನೆ ವಿಧಾನಸಭೆಯಲ್ಲಿ ಮಾತನಾಡಿದ್ರು ಸಿದ್ದರಾಮಯ್ಯ. ತರಗತಿಯಲ್ಲಿ ದುಪ್ಪಟ್ಟ ಧರಿಸೋದಕ್ಕೆ ಅವಕಾಶವನ್ನು ನೀಡಿ ಅಂತ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ರು. ಹಾಗೆ ನಾನು ಹಿಜಾಬ್ ಬಗ್ಗೆ ಪ್ರಸ್ತಾಪಿಸುವುದಕ್ಕೆ ಹೋಗೋದಿಲ್ಲ, ಯಾಕೆಂದ್ರೆ ಅದೀಗ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣಾ ಹಂತದಲ್ಲಿದೆ. ಆದ್ರೆ ಅದೇ ಬಣ್ಣದ ದುಪ್ಪಟ್ಟವನ್ನ ಬಳಸೋದಕ್ಕೆ ಅವಕಾಶವನ್ನ ಕೋರಿದ್ರು. ಅದು ಬುರ್ಕಾ ಅಥವಾ ಹಿಜಾಬ್ ಅಲ್ಲ. ಸರ್ಕಾರ ಈ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಇದು ಹೆಣ್ಣು ಮಕ್ಕಳ ಶಿಕ್ಷಣದ ಹಕ್ಕಿನ ಪ್ರಶ್ನೆ ಅಂತ ಅಭಿಪ್ರಾಯಪಟ್ಟಿದ್ರು. ಶಿಕ್ಷಣದಿಂದ ವಂಚಿತರಾಗಬಾರ್ದು ಯಾರು ಕೂಡ. ಶಿಕ್ಷಣ ಎಲ್ಲರಿಗೂ ಸಿಗ್ಬೇಕು. ಬೇರೆ ದುಪ್ಪಟ್ಟ ಬೇರೆ, ಹಿಜಾಬ್ ಬೇರೆ, ಸ್ಕಾರ್ಫ್ ಬೇರೆ. ಅವರು ತಲೆ ಮೇಲೆ ಹೆಗಲ ಮೇಲೆ ಹಾಕತಕ್ಕಂಥದ್ದು. ಅದನ್ನ ಹಾಕೊಂಡು ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ವಿರೋಧ ಪಕ್ಷದ ನಾಯಕರು ಅವ್ರ ಸಲಹೆ ಹೇಳ್ಯಾರ. ಸರ್ಕಾರ ಅಧ್ಯಕ್ಷರೇ, ನಾನು ಸರ್ಕಾರವನ್ನ ನೋಡಿ ಈ ತರ ದುಪ್ಪಟ್ಟ ಹಿಂಗ ಹಾಕೊಳ್ಳೋದು. ಈಗ ನಾನು ಹಿಂಗ ಹಾಕೊಂಡಿದ್ದೀನಿ, ಅದು ಹಿಂಗ ಹಾಕೊಳ್ಳೋದು ಅಷ್ಟೇ. ವಿರೋಧ ಪಕ್ಷ ದಯವಿಟ್ಟು ಮಹಿಳೆಯರ ಬಗ್ಗೆ ಆತರ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದರಿಂದ ಇದನ್ನ ಹಾಕ್ಲಿಕ್ಕೆ ನನಗೇನ್ ಅನ್ಸುತ್ತೆ, ಹೈಕೋರ್ಟ್ ಜಡ್ಜ್ಮೆಂಟ್ ಆಗಲಿ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಲಿ, ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ನೀವು ಕರೀರಿ ಬೇಕಾದ್ರೆ ಎಲ್ಲ ಧರ್ಮಗುರುಗಳನ್ನೆಲ್ಲ ಕರೀರಿ, ಮೀಟಿಂಗ್ ಮಾಡಿ, ಯು ಟೇಕ್ ಎ ಡಿಸಿಷನ್. ಮಿಸ್ಟರ್ ಅಶ್ವಥ್ ನಾರಾಯಣ್. ವಿಧಾನಸಭೆಯಲ್ಲಿ ಇಂದು ಕಾಂಗ್ರೆಸ್ನ ಶಾಸಕ ಎನ್.ಎ. ಹ್ಯಾರಿಸ್ ಸೌಹಾರ್ದದ ಬಗ್ಗೆ ಮಾತನಾಡಿದ್ರು. ನಮ್ಮ ನಿಮ್ಮ ರಕ್ತವು ಒಂದೇ ಬಣ್ಣದ್ದು, ಅನ್ಯೋನ್ಯತೆಯಿಂದ ಅಣ್ಣ ತಮ್ಮಂದಿರಾಗಿ ಬಾಳೋಣ, ಎಲ್ಲರೂ ಸೇರಿ ದೇಶದಲ್ಲಿ ಸಮಾಧಾನ ತರುವಂತ ಪ್ರಯತ್ನವನ್ನ ಮಾಡಬೇಕು ಅಂತ ಮನವಿಯನ್ನು ಮಾಡಿಕೊಂಡು. ಈಗ ನಾನು ಸ್ಪೀಕರ್ ಹತ್ರ ರಿಕ್ವೆಸ್ಟ್ ಮಾಡಿದೆ, ನಮಾಜ್ಗೆ ಹೋಗ್ಬೇಕು, ಅವ್ರಿಗಿಂತ ಮೊದಲು ಕೊಡಿ ಅಂದ್ರೆ ನೀವು ಆಯ್ತು ಅಂತ ನನಗೆ ಅವಕಾಶ ಕೊಟ್ರಿ. ನಾವು ಎಷ್ಟು ಅನ್ಯೋನ್ಯ ಅಣ್ಣ ತಮ್ಮಂದಿರಾಗಿ ಬದುಕ್ತಾ ಇದ್ದೀವಿ. ನಮಗೆ ನಾವಿಲ್ದೆ ನೀವಿಲ್ಲ, ನೀವಿಲ್ದೆ ನಾವಿಲ್ಲ ಅನ್ನೋದು ನಮ್ಮಲ್ಲಿ ಇರುವಾಗ ನಾವು ಯಾಕೆ ಜಾತಿ ಧರ್ಮಗಳನ್ನ ಇಟ್ಟು ರಾಜಕೀಯ ಮಾಡೋದು? ಕೇವಲ ಅಧಿಕಾರದಲ್ಲಿ ಕೂತ್ಕೊಳ್ಳಕ್ಕೆ ನಮ್ಮ ಜೊತೆಯಲ್ಲಿ ನಮ್ಮ ನಿಮ್ಮ DNA ಟೆಸ್ಟ್ ಮಾಡಿ ಎಲ್ಲ ಒಂದೇ ಇರುತ್ತೆ, ಬೇರೆ ಬೇರೆ ಇರಕ್ ಸಾಧ್ಯವೇ ಇಲ್ಲ. ನಮ್ಮ ನಿಮ್ಮ ರಕ್ತ ಕೆಂಪುಗೆ ಇದೆ, ಯಾರಿಗಾದ್ರೂ ಬೇರೆ ಕಲರ್ ಇದೆಯಾ ಸ್ವಾಮಿ? ನಾವಲ್ಲಿ ಏನು ವ್ಯತ್ಯಾಸ ಇದೆ? ಏನು ವ್ಯತ್ಯಾಸ ಇಲ್ಲ. ದಯವಿಟ್ಟು ನಾವು ಅನ್ಯೋನ್ಯ ಅಣ್ಣ ತಮ್ಮಂದ್ರಾಗಿ, ನಾವು ಭಾರತೀಯರು, ನಾವು ಶಾಲೆಯಲ್ಲಿರುವಾಗ ಓದ್ತಾ ಇದ್ವಿ ಬುಕ್ಕು ಏನು, ಐ ಆಮ್ ಇಂಡಿಯನ್, ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ನಾವು ಎಲ್ಲರೂ ಪ್ರಾರ್ಥನೆ ನಡೀತಾ ಇತ್ತು ಶಾಲೆಗಳಲ್ಲಿ. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.